ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಅಜ್ಞಾನದ ಕತ್ತಲೆಯಲ್ಲಿ ದೀಪ ಬೆಳಗಿದವರು, ಬಾಳ ಹಾದಿಗೆ ದಾರಿ ತೋರುವವರು ಶಿಕ್ಷಕರು. ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಶಿಕ್ಷಕಿ ಯಾರು ಅಂತ ಕೇಳೋದಾದ್ರೆ, ವಿದ್ಯಾರ್ಥಿಗಳ ಬದುಕಿಗೆ ದಿಕ್ಕು ತೋರಿಸಿದ ಪ್ರೇರಣಾದಾಯಕ ಶಿಕ್ಷಕಿ. ಪ್ರಸ್ತುತ ಶ್ರೀ ನಾರಾಯಣ ಗುರು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕಾಟಿಪಳ್ಳದ ಮುಖ್ಯಸ್ಥಿಯಾಗಿ ಕಾರ್ಯನಿರ್ವಹಿಸುತ್ತಿರುವ, ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿದ ಆದರ್ಶ ವ್ಯಕ್ತಿತ್ವ ಗುಣವತಿ ರಮೇಶ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳನ್ನ ಕೇಳ್ಕೊಂಡು ಬರೋಣ. ಮ್ಯಾಮ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಹೇಗೆ ನಡೀತಿದೆ ಜೀವನ? ಸುಂದರವಾಗಿದೆ. ಜೀವನದಲ್ಲಿ ಸಿಹಿ ಇದೆ, ಕಹಿ ಇದೆ, ಖಂಡಿತ. ಏಳು ಇದೆ, ಬೀಳು ಇದೆ. ಎಲ್ಲವನ್ನು ಎದುರಿಸಿಕೊಂಡು ಬದುಕಿದವರು ನಾವು ಇಷ್ಟು ತನಕ ಬಂದಿದ್ದೇವೆ. ಹಾಗೆ ಎಷ್ಟು ವರ್ಷ ಆಯ್ತು ಮ್ಯಾಮ್ ಶಿಕ್ಷಕ ವೃತ್ತಿಯಲ್ಲಿ? ಶಿಕ್ಷಕ ವೃತ್ತಿಯಲ್ಲಿ ಇದು 35ನೇ ವರ್ಷದಲ್ಲಿ ನಾನು ಇದ್ದೇನೆ. ಇದೊಂದು ಒಳ್ಳೆಯ ಸುಂದರ ಅನುಭವವನ್ನು ಕೊಟ್ಟಂತಹ ವೃತ್ತಿ ಅಂತ ನಾನು ತುಂಬಾ ಖುಷಿಯಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ. 35 ವರ್ಷ ಹೇಗಾಯ್ತು? ಮಕ್ಕಳ ಜೊತೆಗೆ ಬೆರೆಯುವಂತದ್ದು, ದಿನಾಲು ಒಂದಷ್ಟು ಮಕ್ಕಳಿಂದ ಕೂಡ ಕಲಿಯುವಂತದ್ದು ತುಂಬಾನೇ ಇದೆ. ತುಂಬಾ ಇದೆ. ನಮ್ಮ ಬದುಕಲ್ಲಿ ನಾವು ಮಕ್ಕಳಿಂದ ಸಹ ತುಂಬಾ ಕಲಿಯುವಂಥದ್ದು ಇದೆ. ಅದರಲ್ಲೂ ಇವತ್ತಿನ ಮಕ್ಕಳಿಗೂ ನಮ್ಮ ಕಾಲದ ಶಿಕ್ಷಣದ ಜೀವನಕ್ಕೂ ತುಂಬಾ ವ್ಯತ್ಯಾಸ ಅಂತ ನಂಗೆ ಅನಿಸ್ತಾ ಇದೆ. ಬಹುಶಃ ನಮ್ಮ ಬಾಲ್ಯ ಹೇಗಿತ್ತು ಅಂತ ನಾನೊಮ್ಮೆ ನೆನಪು ಮಾಡಿಕೊಂಡ್ರೆ, ಈಗಿನ ಮಕ್ಕಳು ಅದರಿಂದ ತುಂಬಾ ವಂಚಿತರು ಅಂತ ಕಾಣ್ತದೆ ನಂಗೆ. ಹೇಗಿತ್ತು ಮ್ಯಾಮ್? ನನ್ನ ಬಾಲ್ಯ ಜೀವನ ಬಹಳ ಸುಂದರವಾಗಿತ್ತು ಅಂತ ನನಗೆ ಎಣಿಸ್ತದೆ ಈಗ ಮೆಲುಕು ಹಾಕುವಾಗ. ಯಾಕಂತ ಹೇಳಿದ್ರೆ, ನಾನು ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಎಂಬ ಅಲ್ಲಿ ಹುಟ್ಟಿದವಳು, ಬಂಟ್ವಾಳದಲ್ಲಿ ಹುಟ್ಟಿದವಳು. ಆದರೆ ನನ್ನ ಮನೆ ಇದ್ದದ್ದು ಬಡಗಬೆಳ್ಳೂರು. ನಮ್ಮ ಅಪ್ಪ ಕೂಡ ವೃತ್ತಿಯಲ್ಲಿ ಶಿಕ್ಷಕರೇ ಆಗಿದ್ರು. ನಾವು ಒಂದು ತುಂಬು ಕುಟುಂಬದಲ್ಲಿ ಬಂದವರು, 8 ಜನ ಮಕ್ಕಳು ನಾವು. ದೊಡ್ಡವರು ಅಣ್ಣ, ಆಮೇಲೆ 4 ಜನ ಅಕ್ಕಂದಿರು. ನನಗೆ ನನ್ನ ಎದುರಿಗೆ 2 ಅಣ್ಣಂದಿರು. ಅದರಿಂದ ಬಹಳ ಪ್ರೀತಿಯಿಂದ ನನ್ನನ್ನೆಲ್ಲರೂ ಕಂಡವರು. ಆದರೆ ನನ್ನ ಬದುಕು ಹೀಗೆ ಎಣಿಸುವಾಗ ನನಗೆ ತುಂಬ ಖುಷಿ ಅಂತ ಎಣಿಸ್ತಾ ಇದೆ. ಯಾಕಂತ ಹೇಳಿದರೆ, ಒಂದು ಹಳ್ಳಿಯ ಜೀವನ, ಒಂದು ಪ್ರಕೃತಿ, ಸುಂದರವಾದ ಪ್ರಕೃತಿ. ಅಲ್ಲಿ ಗುಡ್ಡ, ಒಂದು ಕಡೆಯಲ್ಲಿ ಗುಡ್ಡ ಆದರೆ ಇನ್ನೊಂದು ಕಡೆಯಲ್ಲಿ ಬೆಟ್ಟು ಗದ್ದೆ ಅಂತ ಹೇಳ್ತೇವಲ್ಲ ಅದು, ಇನ್ನೊಂದು ಕಡೆಯಲ್ಲಿ ಬಯಲು ಗದ್ದೆ ಅಂತ ಹೇಳ್ತೇವಲ್ಲ ಅದು. ಆ ಬಯಲು ಗದ್ದೆಯಲ್ಲಿ ನಿಮ್ಗೆ ಗೊತ್ತುಂಟು, ಭತ್ತ ಬೆಳೆಸ್ತಾರೆ. ನಮ್ಮ ಅಮ್ಮನ ಕಾಲಕ್ಕೆ ನಾವು ಸಣ್ಣವರಿರುವಾಗ ಏನೆಲ್ಲ ಬೆಳೆಸ್ತಾ ಇದ್ರು ಅಂತ ಹೇಳಿದರೆ ನಿಜವಾಗಿಯೂ ತುಂಬ ಇವತ್ತು ಹೆಮ್ಮೆ ಅಂತ ಎಣಿಸ್ತಾ ಉಂಟು ನನಗೆ. ಯಾಕಂದರೆ ನಮಗೆಲ್ಲರೂ ಕೇಳೋರು, ನೀವು ಇಷ್ಟು ಗಟ್ಟಿ ಹೇಗೆ ಅಂತ. ಬಹುಶಃ ನನಗೆ ಎಣಿಸ್ತದೆ, ನಾವು ಆ ಸಣ್ಣ ಬಾಲ್ಯದಲ್ಲಿ ಬೆಳೆದು ಬಂದ ರೀತಿ ಉಂಟಲ್ಲ, ನಮ್ಮನ್ನು ಇಷ್ಟು ಗಟ್ಟಿ ಮಾಡಿದೆ ಅಂತ ಎಣಿಸ್ತದೆ ನನಗೆ. ಯಾಕಂತ ಹೇಳಿದರೆ ನೋಡಿ, ಕೃಷಿ, ಮನೆಯಲ್ಲೇ ಭತ್ತ ಬೆಳೆಸ್ತಾರೆ, ಮತ್ತು ಅದರ ಗದ್ದೆಯ ಬದಿಯಲ್ಲಿ ಹೆಸರು ಬೇಳೆ ಅದೆಲ್ಲ ಇತ್ತು. ಇನ್ನೊಂದು ಗದ್ದೆಯಲ್ಲಿ ಫುಲ್ಲು ಮೆಣಸು ಬೆಳೆಸ್ತಾರಲ್ಲ ಅದು, ಅದರ ಜೊತೆಗೆ ಬದನೆ, ಬಸಳೆ, ಏನು ತೊಂಡೆಕಾಯಿ, ಹೀರೆಕಾಯಿ, ಏನೆಲ್ಲ ಬೇಕು ತರಕಾರಿ ಅದೆಲ್ಲವನ್ನು ಬೆಳೆಸ್ತಾ ಇದ್ರು. ಮತ್ತು ಒಂದೊಂದು ದಿನ ನಮಗೆ ಅದನ್ನೇ ನೀರು ಬಿಡಲಿಕ್ಕೆ ನಮಗೆ ಅಮ್ಮ ಕಳಿಸ್ತಾ ಇದ್ರು. ಅದೊಂದು ಭಾರಿ ಖುಷಿಯ ಆ ಅನುಭವ ಅಂತ ನನಗೆ ಈಗ ಎನಿಸ್ತಾ ಇದೆ. ಆಗ ನಮಗೆ ಆಟ, ಸಣ್ಣವರಲ್ಲ ನಾವು, ಅದು ಖುಷಿ. ಹಾಗೆ ಮತ್ತೆ ಈ ಗುಡ್ಡಕ್ಕೆ ಹೋದರೆ ಅಲ್ಲಿ ನಿಮಗೆ ಏನೆಲ್ಲ ಸಿಗ್ತದೆ ಪ್ರಕೃತಿಯ ಗಿಡಗಳಲ್ಲಿ ಉಂಟಲ್ಲ, ಅದನ್ನು ತಿನ್ನುವಂಥದ್ದು. ಅಥವಾ ಅಮ್ಮ ಅದರ ಕೊಡಿ ಏನೋ ತುದಿ ಅಂತ ಹೇಳ್ತಾರಲ್ಲ, ಅದನ್ನು ತಂದು ಒಂದು ಚಟ್ನಿ ಮಾಡ್ತಾ ಇದ್ರು. ಆ ದೇವ್ರೆ, ಆ ಚಟ್ನಿಯನ್ನು ಈಗ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ 5 ಸ್ಟಾರ್ ಹೋಟೆಲ್ಗಳಲ್ಲಿ ಅದು ಸಿಗ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಸುಂದರ ಅನುಭವ. ಆಮೇಲೆ ಮಾವಿನ ಗಿಡಗಳು, ಎಷ್ಟು ಥರದ ಮಾವಿನ ಹಣ್ಣು ಅಂತ ಹೇಳಿದರೆ ಅದು ನಮಗೆ ಬೇಕಾದ ಹಾಗೆ ತೆಗೆದು ತಿನ್ನುವಂಥದ್ದು. ನಾವು ನೋಡಿ, ಈಗ ಮಾರ್ಕೆಟಿಗೆ ಹೋಗಿ ಅದನ್ನು ಸಹ ಏನೋ ಕೃತಕವಾಗಿ ಏನೋ ಮಾಡ್ತಾರಲ್ಲ, ಅದಲ್ಲ. ಇದು ನೋಡಿ, ಆ ಮರದಿಂದ ತೆಗೆದು ನಾವು ತಿನ್ನುವಂಥದ್ದು. ಮತ್ತು ಇನ್ನೊಂದು ಖುಷಿ ಅಂತ ಹೇಳಿದರೆ, ಓದಲಿಕ್ಕೆ ಕೂತ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಮರದ ಗೆಲ್ಲಿನಲ್ಲಿ ಕೂತ್ಕೊಳ್ತಾ ಇದ್ವು ನಾವು. ಅದು ಎಷ್ಟು ಸುಂದರ. ಈಗ ಆ ಅನುಭವ ಎಣಿಸುವಾಗ ನನಗೆ ತುಂಬ ಖುಷಿ ಕೊಡ್ತಾ ಉಂಟು. ಆಮೇಲೆ
ಕಾಟು ಮಾವಿನಕಾಯಿ ಅಂತ ಕೇಳಿರ್ಬಹುದು ನೀವು ಅಲ್ವಾ. ಈಗ ಇದೆಲ್ಲ ಬೆಳೆಸುವಂಥದ್ದು ಬೇರೆ, ಅದನ್ನು ತೆಗೆದು ಅಲ್ಲೇ ತಿನ್ನುವಂಥದ್ದು, ಅದೊಂದು ಅನುಭವ ಅಂತ ಹೇಳಿದ್ರೆ ಆಯ್ತಲ್ಲ. ಇನ್ನು ಮಳೆಗಾಲ ಬಂತು ಅಂತ ಹೇಳಿದ್ರೆ ಅಮ್ಮ ಏನು ಹಲಸಿನ ಹಪ್ಪಳ, ಗೆಣಸಿನ ಹಪ್ಪಳ, ಮತ್ತೆ ಹಲಸಿನ ಬೀಜವನ್ನ ಬೇಯಿಸಿ ಡ್ರೈ ಮಾಡಿರ್ತಾರಲ್ಲ, ಏನು ಹೇಳ್ತೇವೆ ನಾವು ಮಳೆಗಾಲಕ್ಕೆ ತೆಗೀಲಿಕ್ಕೆ, ಅದನ್ನೆಲ್ಲ ಮಾಡಿ ಇಡ್ತಾ ಇದ್ರು. ಅದನ್ನೆಲ್ಲ ತಿಂದು ಅದನ್ನು ಎಂತ ಗೊತ್ತಾ, ಈ ಬೆಂಕಿಯಲ್ಲಿ ಕಾಯಿಸಿ ಹಪ್ಪಳವನ್ನ, ಅದಕ್ಕೊಂದು ಸ್ವಲ್ಪ ಎಣ್ಣೆ, ಅದು ಎಣ್ಣೆ ಎಲ್ಲ ಮನೆಯಲ್ಲಿ ತೆಗಿತಾ ಇದ್ದದ್ದು ನೋಡಿ, ಆ ಎಣ್ಣೆಯನ್ನು ಸವಿದು ತಿಂದರೆ ಅದರ ರುಚಿ ಉಂಟಲ್ಲ, ಇವತ್ತಿಗೂ ನನಗೆ ಎಣಿಸಿದರೆ ತುಂಬ ಖುಷಿ ಆಗುತ್ತೆ. ಅಂಥದ್ದೆಲ್ಲ ಬದುಕನ್ನು ನಾವು ಸಣ್ಣದರಲ್ಲಿ ಅನುಭವಿಸಿದ್ದೇವೆ. ಬಹುಶಃ ಆ ಪ್ರಕೃತಿಯ ಸುಂದರ ಪ್ರಕೃತಿ ಮತ್ತು ಆ ಶುದ್ಧ ಗಾಳಿ ಅಥವಾ ಆ ನೀರು, ಆ ತೋಡಲ್ಲಿ ನಾವು ಆಡ್ತಾ ಇದ್ದದ್ದು, ಮತ್ತು ಚೌತಿ ಅಷ್ಟಮಿ ಬಂದರೆ ನಿಮಗೆ ಗೊತ್ತು, ಅಷ್ಟಮಿಗೆ ಮಾಡಿದಂಥ ಇಲ್ಲೆಲ್ಲ ಈಗ ಏನು ಮೂಡೆ ಅಂತ ಮಾಡ್ತಾರಲ್ಲ, ಅಲ್ಲಿ ಕೊಟ್ಟಿಗೆ ಅಂತ ಮಾಡ್ತಾ ಇದ್ರು ನಮ್ಮ ಊರಲ್ಲಿ. ಕೊಟ್ಟಿಗೆ ಅಂದರೆ ಅದು ಬಾಳೆಯ ಎಲೆ ಉಂಟಲ್ಲ, ಅದನ್ನು ಸ್ವಲ್ಪ ಇದು ಮಾಡಿ ಬಿಸಿ ಮಾಡಿ ಅದಕ್ಕೆ ತುದಿಯನ್ನು ಕಟ್ಟಿ ಅದಕ್ಕೆ ಅದು ಹಾಕಿ ಬೇಯಿಸುವಂಥದ್ದು. ಅಷ್ಟಮಿಯಿಂದ ಚೌತಿ ತನಕನೂ ಅದು ಇರ್ತಾ ಇತ್ತು. ಹೀಗೆ ಮೇಲೆ ಕಟ್ತಾ ಇದ್ರು, ಗೊತ್ತಾಯ್ತಾ. ಸೌತೆ ಹೇಗೆ ಅಲ್ಲಿ ಊರಲ್ಲೆಲ್ಲ ಹಳ್ಳಿಯಲ್ಲಿ ಕಟ್ತಾ ಇದ್ರಲ್ಲ, ಅದೇ ರೀತಿಯಲ್ಲಿ ಇದನ್ನು ಇಡ್ತಿದ್ರು. ಅದು ಎಷ್ಟು ಟೇಸ್ಟ್. ಈಗ ಇವತ್ತಿದ್ದದನ್ನು ನಾಳೆ ತಿನ್ಲಿಕ್ಕೆ ನಮ್ಗಾಗೋದಿಲ್ಲ ಅಲ್ವಾ, ಅಥವಾ ಇವತ್ತಿನ ಮಕ್ಕಳಿಗೆ ಅದು ಬೇಡ. ಮತ್ತೆ ಬಹುಶಃ ನಂಗೆ ಎಣಿಸ್ತದೆ ಈ ಪತ್ತಡೆ ಎಲ್ಲ ಉಂಟಲ್ಲ, ಅದು ಮಾಡ್ತಾ ಇದ್ರು ಅಮ್ಮ, ಅದು ಎಂಥ ಟೇಸ್ಟ್, ಎಂಥ ಟೇಸ್ಟ್. ಈಗಿನ ಮಕ್ಕಳಿಗೆ ಅದೆಲ್ಲ ಹಿಡಿಸುವುದೇ ಇಲ್ಲ ಅಲ್ವಾ. ಬಹುಶಃ ಅದೆಲ್ಲ ನೈಜವಾದಂತಹ ಒಂದು ಪ್ರಕೃತಿ ದತ್ತವಾಗಿ ಸಿಗ್ತಾ ಇದ್ದದ್ದು. ಮತ್ತೆ ಮಳೆಗಾಲದಲ್ಲಿ ನಿಮ್ಗೆ ಗೊತ್ತು, ನೀರಲ್ಲಿ ಉಪ್ಪಿನಕಾಯಿ ಹಾಕ್ತಾ ಇದ್ರು ಬೇರೆಯೇ, ಮತ್ತೆ ಮಾವಿನ ಕಾಯಿಯನ್ನು ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿಡ್ತಾ ಇದ್ರು. ಮತ್ತೆ ಉಪ್ಪಡ್ ಪಚ್ಚೀರ್, ಅದನ್ನೆಲ್ಲ ಒಂದು ಜೋರು ಮಳೆ ಬರುವಾಗ ಬಿಸಿ ಅನ್ನದ ಜೊತೆಗೆ ತಿಂದ್ರೆ ಆ ಖುಷಿ ಉಂಟಲ್ಲ, ಬಹುಶಃ ಇವತ್ತಿನ ಮಕ್ಕಳಿಗೆ ಅದು ಸಿಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಣಿಸ್ತದೆ ನಂಗೆ. ನಾವು ಬಾಲ್ಯವನ್ನ ಕಳೆದಂತಹ ಸವಿ ಉಂಟಲ್ಲ, ಇವತ್ತಿನ ಮಕ್ಕಳಿಗೆ ಅದು ಖಂಡಿತ ಇಲ್ಲ. ಯಾಕಂದರೆ ಮತ್ತೆ ನನಗೆ ಎಣಿಸ್ತದೆ ಇನ್ನೊಂದು, ಬೆಟ್ಟು ಗದ್ದೆ ಅಂತ ಹೇಳಿದಲ್ಲ, ಈ ಬೆಟ್ಟು ಗದ್ದೆಯಲ್ಲಿ ಕೃಷಿಯನ್ನು ಕಟ್ ಮಾಡ್ತಾರಲ್ಲ, ಅದನ್ನು ಮತ್ತೆ ಕೊಂಡೋಗ್ತಾರೆ, ಮನೆಗೆ ಕೊಂಡೋಗ್ತಾರೆ. ಆಗ ಅದರ ತೆನೆ ಬೀಳ್ತದೆ ಕೆಳಗೆ ಕೆಲವು ಸಲ. ಆಗ ಅಮ್ಮ ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ನೀವು ಅದನ್ನು ಹೆಕ್ಕಬೇಕು ಅಂತ. ಶಾಲೆ ಇಲ್ಲದಾಗ ಶನಿವಾರ ನಾವು ಮತ್ತು ನನ್ನ ಅಣ್ಣ ಅದನ್ನು ಹೆಕ್ಕೋದು. ಅಮ್ಮ ಹೇಳ್ತಾ ಇದ್ರು, ನೀವು ಎಷ್ಟು ಹೆಕ್ಕಿದ್ದೀರಲ್ಲ ಅಷ್ಟು ಅವಲಕ್ಕಿ ಬಜಿಲ್ ಮಾಡಿಸಿಕೊಡ್ತೇನೆ ಅಂತ. ಅದೊಂದು ಖುಷಿ ನಮಗೆ, ನಂದು ಹೆಚ್ಚಾಗಬೇಕು ಅಂತ. ಅಣ್ಣ ಎಲ್ಲ ನನಗೆ ತುಂಬ ಉಪದ್ರ ಮಾಡ್ತಿದ್ದ, ನಾನು ಮಾಡಿದ್ದನ್ನು ಕೊಂಡೋಗಿ ಅವನದಕ್ಕೆ ಹಾಕೋದು, ಹಾಗೆ ಎಲ್ಲ ಜಗಳ ಎಲ್ಲ ಮಾಡ್ತಾ ಇದ್ವಿ ನಾವು. ಇದೆಲ್ಲ ಎಣಿಸುವಾಗ ನಿಜವಾಗಿ ನಾವು ಸುಂದರವಾದ ಬಾಲ್ಯ ಜೀವನವನ್ನು ಕಳೆದಿದ್ದೇವೆ ಅಂತ ನನಗೆ ಎಣಿಸ್ತಾ ಉಂಟು. ಈಗ ನಿಮ್ಮ ಶಾಲಾ ದಿನಗಳ ನೆನಪನ್ನ ಮಾಡುತ್ತಾರೆ, ನೀವು ಹೋಗ್ತಾ ಇರುವಾಗ ಶಾಲಾ ದಿನಗಳು ಹೇಗೆ? ಅದು ಕೂಡ ಬಹಳ ಸುಂದರವಾಗಿತ್ತು. ಯಾಕಂತ ಹೇಳ್ತೇನೆ, ನಾನು ಕೊನೆಯವಳು ಅಂತ ಹೇಳಿದಲ್ಲ, ನನ್ನ ಎದುರಿಗೆ 2 ಅಣ್ಣಂದಿರು. ನನ್ನ ಪ್ರೈಮರಿ ಶಾಲೆ ಚಂದ್ರನಾಥ ಶಾಲೆ ಅಂತ ಹೇಳಿದೆ ಅಲ್ಲ, ಅರಳ ಹಳ್ಳಿಯಲ್ಲೇ. ಆಗ ಅಣ್ಣನವರಿಗೆ ಏನು ಕೆಲಸ ಕೊಟ್ಟಿದ್ರು ಅಂತ ಹೇಳಿದರೆ, ಅಮ್ಮ ಒಂದು ಅಣ್ಣ ಬ್ಯಾಗ್ ಇಟ್ಕೊಳ್ಬೇಕು, ಇನ್ನೊಂದು ಅಣ್ಣ ಟಿಫಿನ್ ಇಟ್ಕೊಳ್ಬೇಕು, ನಾನಂತೂ ಆರಾಮದಲ್ಲಿ ನಡ್ಕೊಂಡು ಹೋಗೋವಳು. ಹಾಗೆ ಕೆಲವೊಂದು ಇನ್ಸಿಡೆಂಟ್ಸ್ ನನಗೆ ನೆನಪಾಗ್ತಾ ಉಂಟು ನೀವೀಗ ಕೇಳ್ತಾ ಇರುವಾಗ. ಬಹುಶಃ ನನಗೆ ಒಂದು ದಿನ ಏನಾಗಿತ್ತು ಅಂತ ಹೇಳಿದರೆ, ಅಲ್ಲಿ ಚಂದ್ರನಾಥ ಶಾಲೆಯ ಯಾರೋ ಹಿರಿಯರು ತೀರಿಕೊಂಡಿದ್ರು. ಅದರ ಬಗ್ಗೆ ಮಕ್ಕಳಿಗೆಲ್ಲ ಊಟ ಎಲ್ಲ ಮಾಡುವಾಗ ಹುಡುಗರೆಲ್ಲ ಬೇಗ ಊಟ ಮಾಡಿದ್ದಾರೆ. ಇಬ್ಬರು ಅಣ್ಣಂದಿರು ನನ್ನನ್ನು ಬಿಟ್ಟು ಮನೆಗೆ ಬಂದಿದ್ದಾರೆ ಅಂದರೆ ಮನೆ ಒಳಗೆ ಅಮ್ಮ ಹೋಗ್ಲಿಕ್ಕೆ ಬಿಡಲಿಲ್ಲ. ನಾನು ಲೇಟಾಗಿ ಬಂದೆ ಅಂತ ಹೇಳಿದರೆ, ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾನು ಸಣ್ಣ ಇದ್ದೆ, 4ನೇ ಕ್ಲಾಸ 5ನೇ ಕ್ಲಾಸ ಏನೋ ಇದ್ದೆ. ನಮ್ಮ ಶಾಲೆಗೆ ಹೋಗಲಿಕ್ಕೆ 2 ದಾರಿ ಉಂಟು, ಒಂದು ಗದ್ದೆಯಲ್ಲಿ, ಇನ್ನೊಂದು ಗುಡ್ಡದಲ್ಲಿ. ಗುಡ್ಡಕ್ಕೆ ಮೇಲೆ ಬಂದರೆ ಮತ್ತೆ ರೋಡು, ಅದರಲ್ಲಿ ನಡ್ಕೊಂಡು ನಾನು ರೋಡಲ್ಲಿ ಬಂದೆ. ಮನೆಗೆ ಅಣ್ಣಂದಿರು ಬಂದಿದ್ದಾರೆ, ಅಮ್ಮ ಒಳಗೆ ಬರಲಿಕ್ಕೆ ಇಬ್ಬರನ್ನು ಬಿಡಲಿಲ್ಲ. ಅವಳನ್ನು ಯಾಕೆ ಬಿಟ್ಟು ಬಂದಿದ್ದೀರಾ, ಅವಳನ್ನು ಕರ್ಕೊಂಡು ಬನ್ನಿ ಅಂತ ಹಿಂದೆ ಕಳಿಸಿದ್ದಾರೆ. ಪಾಪ ಒಂದು ಅಣ್ಣ ಆಚೆಯಿಂದ ಹೋಗಿದ್ದಾನೆ, ಒಂದು ಅಣ್ಣ ಈಚೆಯಿಂದ ಬಂದಿದ್ದಾನೆ. ನಾನು ಬರಬೇಕಾದ್ರೆ
ನೋಡಿ ಧೈರ್ಯ ಮಾಡಿ ಬಂದಿದ್ದೇನೆ. ಆ ಸಣ್ಣದ್ರಲ್ಲಿ ನನಗೆ ಭಾರಿ ಧೈರ್ಯ ಆಯ್ತಾ. ನಾನು ಬಂದು ಇನ್ನು ಆ ಗುಡ್ಡ ಒಂದು ಎರ್ಮಾಳ್ ಅಂತ ಒಂದು ಉಂಟು ಪದವು, ಅಲ್ಲಿ ಕೆಳಗೆ ಇಳಿಬೇಕಾದ್ರೆ ಒಂದು ದೊಡ್ಡ ಮಂಗ ಕಂಡಿತ್ತು ನನಗೆ. ಮಂಗ ಗೊತ್ತುಂಟಲ್ಲ, ಓ ಮೈ ಗಾಡ್, ಎಂತ ಮಾಡೋದು, ಭಯ ಆಯಿತು. ಅಷ್ಟೊತ್ತಿಗೆ ಅಣ್ಣ ಬರ್ತಾ ಇದ್ದಾನೆ ಹಿಂದೆ. ನೀನು ಯಾಕೆ ಇಷ್ಟು ಲೇಟ್ ಮಾಡಿದೆ, ನಿನ್ನಿಂದ ಅಮ್ಮ ನಮಗೆ ಪೆಟ್ಟು ಕೊಟ್ಟರು ಅಂತ ಹೇಳ್ಕೊಂಡು ನಾನು ಹೇಳ್ಕೊಂಡೇ ಹೋದೆ. ಹಾಗೆ ಅಂಥ ಅನುಭವಗಳು ತುಂಬ ಇದೆ. ಮತ್ತು ನೀರು ಬಿಡಲಿಕ್ಕೆಲ್ಲ ಹೋಗುವಾಗ ತೋಟ ಇತ್ತು ನಮಗೆ, ನಾನು ಹೇಳಿದೆಲ್ಲ ಗದ್ದೆ ತೋಟ ಎಲ್ಲವೂ ಇತ್ತು. ತೋಟದಲ್ಲಿ ನೀರು ಬಿಡಲಿಕ್ಕೆ ಹೋಗುವಾಗ ಅಣ್ಣನಿಗೂ ನನಗೂ ಜಗಳ ಆದರೆ ಅವನು ನನಗೆ ಇಡೀ ಅದು ಇದೆ ಅಂತ ಹೇಳ್ತಾರೆ ಹೀಗೆ ನೀರು ಇದು ಹಾಯಿಸೋದಲ್ವಾ, ಅದರಲ್ಲಿ ನನ್ನನ್ನೆಲ್ಲ ಒದ್ದೆ ಮಾಡಿದ್ದ. ಅದಕ್ಕೂ ಅಮ್ಮನಿಂದ ಸಾರಿ ಪೆಟ್ಟು ಬಿದ್ದಿದ್ದೆ. ಹಾಗೆ ನನ್ನಿಂದ ಬಹುಶಃ ಅಣ್ಣನವರು ಪೆಟ್ಟು ತಿಂದಿದ್ದಾರೆ, ನಾನು ತಿನ್ನೋದು ಕಡಿಮೆ. ಹಾಗೆಲ್ಲ ಇತ್ತು. ಒಳ್ಳೆ ಜೀವನ ಅದು. 7th ತನಕ ನಾನು ಅಲ್ಲಿದ್ದೆ. ಆ ನಂತರ ನಾನು ಮಂಗಳೂರಿಗೆ ಬಂದೆ. ಇಲ್ಲಿ ನನ್ನ ಹೊತ್ತಿಗೆ ನನ್ನ 2ನೇ ಅಕ್ಕನಿಗೂ ಮದುವೆ ಆಗಿತ್ತು. ನೋಡಿ, ನಾನು ಲಾಸ್ಟ್ ಆದ ಕಾರಣ ನನಗೆ ತುಂಬ ಗ್ಯಾಪು, ಅಣ್ಣಂದಿರಿಂದ ಅಕ್ಕಂದಿರಿಂದ ಲಾಸ್ಟಿಗೆ 8 ಜನ ಮಕ್ಕಳಲ್ಲ, ಆದ್ದರಿಂದ ಹಾಗಾಗಿ ನನ್ನ 2ನೇ ಅಕ್ಕನಿಗೆ ಮದುವೆ ಆಗಿತ್ತು. ಮಂಗಳೂರಲ್ಲಿದ್ದರು, ಜಪ್ಪು ಅಲ್ಲಿ. ಹಾಗೆ ನನ್ನ ಹೈಸ್ಕೂಲ್ ಶಿಕ್ಷಣಕ್ಕೆ ಅಮ್ಮ ಹೇಳಿದರು ನನ್ನ ಮಂಗಳೂರಿಗೆ ಕಳಿಸೋದು ಅಂತ. ಹಾಗೆ ನಾನು ಇಲ್ಲಿ ಬಂದೆ, ಮಂಗಳೂರಿಗೆ ಬಂದೆ. ಹೇಗಿತ್ತು ಒಂದು ಮಂಗಳೂರಿನ ಜೀವನ ಇಲ್ಲಿ? ಎಂಟೈರ್ಲಿ ಡಿಫ್ರೆಂಟ್. ಹಳ್ಳಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಇದು ಸಿಟಿ, ಅದು ಸಹ ನಮ್ಮದು ಜಪ್ಪು ಅಂದರೆ ನಂದಿಗುಡ್ಡ, ಅಲ್ಲಿ ಕೆಳಗೆ ನಮ್ಮ ಇದಿತ್ತು ಮನೆ. ಅದು ಹೇಗೆ ಅಂತ ಹೇಳಿದರೆ ಬೇರೆ ಒಂದು ಜೀವನವನ್ನು ನನಗೆ ತೆರೆಸಿಕೊಟ್ಟಿತು ಅಂತ ಹೇಳ್ಬೋದು. ಅಲ್ಲಿಂದ ನಾನು ಬೆಸಂಟಿ ಹೈಸ್ಕೂಲು, ಅಲ್ಲಿ ಹೆಣ್ಮಕ್ಕಳ ಶಾಲೆ ಉಂಟಲ್ಲ, ಅಲ್ಲೇ ಮಾಡಿದೆ. ಅಲ್ಲಿಂದ PUC ಕೂಡ ನಾನು ಬೆಸಂಟಲ್ಲೇ ಮಾಡಿದ್ದು. ಆಮೇಲೆ ಡಿಗ್ರಿ ಕೂಡ ನಾನು ಅಲ್ಲೇ ಮಾಡಿದ್ದು. ಡಿಗ್ರಿ ತನಕ ನಾನು ಬೆಸಂಟಿನದೇ ಸ್ಟೂಡೆಂಟ್. ಅಲ್ಲಿ ಆದರೆ ನಮಗೆ ಸಾಂಸ್ಕೃತಿಕವಾಗಿ ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ನಿಮಗೂ ಗೊತ್ತಿರ್ಬೋದು, ಡಾಕ್ಟರ್ ಪ್ರಭಾಕರ್ ಜೋಶಿ ಎಲ್ಲ ನಮ್ಮ ಕಾಲೇಜಿನವರು. ನನಗೂ ಇವತ್ತಿಗೂ ನನಗೆ ಸಿಕ್ಕಿದ್ರೆ ಒಂದು ಪೆಟ್ಟು ಬೀಳ್ತದೆ ಫಸ್ಟಿಗೆ, ಯಾಕಂದರೆ ಗುರು ಎಂಬ ಶಿಷ್ಯ ಎಂಬ ಒಂದು ಇದರಲ್ಲಿ, ಆ ರೀತಿಯಲ್ಲಿ. ಮತ್ತು ಅಲ್ಲಿ ಯಕ್ಷಗಾನ, ತಾಳಮದ್ದಳೆ ಅಥವಾ ಬೇರೆ ಭರತನಾಟ್ಯ ಅಥವಾ ಎಲ್ಲ ಕಾರ್ಯಕ್ರಮಗಳು ತುಂಬ ನಡೀತಾಯಿತ್ತು. ನಾನು ಭಾಷಣದಲ್ಲಿ ತುಂಬ ಮುಂದೆ. ಯಾಕಂತ ಹೇಳಿದ್ರೆ ನನ್ನ ಅಕ್ಕ ಅದೇ ಕಾಲೇಜಲ್ಲಿ, 3ನೇ ಅಕ್ಕ ನನ್ನದು ಪ್ರೊಫೆಸರ್ ಆಗಿ ಬೆಸಂಟಲ್ಲೇ ಇದ್ರು. ಆದ್ರಿಂದ ಏನೋ ಭಾಷಣ ಸ್ಪರ್ಧೆ ಇದ್ರೆ ನಾನು ಅಕ್ಕನಿಗೆ ಕೊಟ್ರೆ ಆಯ್ತು, ಅವರು ಹೆಸರು ನಾನು ಬರ್ತಾ ಇತ್ತು, ಬರೆದು ಕೊಡ್ತಾ ಇದ್ರು. ನಾನು ಚೆನ್ನಾಗಿ ಕಲಿತಾನೂ ಇದ್ದೆ, ಒಳ್ಳೆ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೆ. ಅದರಿಂದ ಬಹುಮಾನಗಳೆಲ್ಲ ಹೆಚ್ಚಾಗಿ ನಾನು ಪಡ್ಕೊಂಡಿದ್ದೇನೆ. ಆಸಕ್ತಿ ಭಾಷಣದಲ್ಲಿ ನನಗೆ ಮೊದಲೇ ಆಸಕ್ತಿಯೇ. ಅಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಆಯಿತು ಮಾಡುವ, ಆ ರೀತಿಯಲ್ಲಿ. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ NSSಗೆ ಜಾಯ್ನ್ ಆಯಿತು. ಯಾಕಂದರೆ ಅಕ್ಕನವರು ಅದೇ NSS ಆಫೀಸರ್ ಆಗಿದ್ರು. ಮತ್ತು ನನಗೆ ಅದರಲ್ಲಿ ಏನಪ್ಪ ಮೊದಲೇ ಆಸಕ್ತಿ ಬಂದಿತ್ತು. PUCಯಲ್ಲಿ ಮತ್ತು ಕಾಲೇಜಲ್ಲಿ ಅಲ್ಲೇ ಅಲ್ಲ ಕಾಲೇಜ್, PUCಯಿಂದ ಮತ್ತು ಕಾಲೇಜಲ್ಲೇ. ಅದರಿಂದ NSS ಅಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ. ಬದುಕಲ್ಲಿ ಬಹುಶಃ ನಾವು ಏನು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು, ಸಹಕಾರ ಮಾಡ್ಕೊಳ್ಬೇಕು, ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು, ಬಹುಶಃ ಇದಕ್ಕೆಲ್ಲ ಅಲ್ಲಿಂದಲೇ ಚಾಲನೆ ಸಿಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನಾನು ಬಹುಶಃ ಸಣ್ಣದ್ರಿಂದ ಇಲ್ಲಿ ಪ್ರೈಮರಿಯಲ್ಲಿ ಇರುವಾಗಲೇ ಆ ಬುಲ್ಬುಲ್ ಅದೆಲ್ಲ ಉಂಟಲ್ಲ, ಸ್ಕೌಟ್ ಮತ್ತು ಗೈಡ್ಸ್, ಅದು ಹುಡುಗರಿಗೆ ಇರ್ತದೆ. ಬಟ್ ನಾವು ಹೆಣ್ಮಕ್ಳಿಗೆ ಯಾವುದಿತ್ತು ಅದರಲ್ಲಿ ನಾನು ಸೇರಿಕೊಂಡಿದ್ದೆ. ಆಮೇಲೆ NSSಗೆ ಹೋದೆ. ಹಾಗೆ ನಾವು ಬೆಳೀತಾನೆ ಹೋದೆವು. ಆ ಸಂದರ್ಭದಲ್ಲಿ ಕಾಲೇಜಲ್ಲಿ ಇರುವಾಗ ನನಗೆ ಈ HRD, ಅದೇ ಹ್ಯೂಮನ್ ರಿಸೋರ್ಸ್, ವ್ಯಕ್ತಿತ್ವ ವಿಕಸನ, ಇದರಲ್ಲಿ ತುಂಬ ಆಸಕ್ತಿ. ನೀವು ಕೇಳಿದಿರ ಗೊತ್ತಿಲ್ಲ ನನಗೆ, ಇಲ್ಲಿ ವೆಲೆನ್ಷಿಯಾದಲ್ಲಿ HRD ಕಾಲೇಜ್ ಇತ್ತು. ಸನ್ನಿ ತರಪ್ಪನ್ ಅಂತ ಇದ್ರು, ಅವರು ಅಲೋಷಿಯಸ್ ಕಾಲೇಜಿನ ಇಂಗ್ಲಿಷ್ ಪ್ರೊಫೆಸರ್. ಅವರ HRD ಒಂದು ಕಾಲೇಜ್ ಇತ್ತು. ನಾನು ಸ್ಟೂಡೆಂಟ್ ಆಗಿರುವಾಗ ಆ HRD ಕಾಲೇಜಲ್ಲಿ ಮೆಂಬರ್ ಆಗಿದ್ದೆ, ಸ್ಟೂಡೆಂಟ್ ಆಗಿದ್ದೆ. ಫೆಸಿಲಿಟೇಟರ್ ಆಗಿ ನಾವು ಅಲ್ಲಿ ಟ್ರೈನಿಂಗನ್ನು ಮುಗಿಸ್ಕೊಂಡಿದ್ದೇವೆ. ಆದ್ದರಿಂದ ಈವನ್ ನಾನು ರಾಗತರಂಗ, ಮಕ್ಕಳ ಕಾರ್ಯಕ್ರಮ, ಆಕಾಶವಾಣಿ, ಅದಕ್ಕೆಲ್ಲ ಹೋಗ್ತಿದ್ದೆ. ಈವನ್ ನಾನು ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಿಲೆಕ್ಟ್ ಆಗಿ ವಾಯ್ಸ್, ಅದು ನಿಮ್ಗೆ ಗೊತ್ತುಂಟಲ್ಲ, ಅದಕ್ಕೆ ಮಾಡ್ಯುಲೇಷನಲ್ಲಿ ಅದು ನಾನು ಸಿಲೆಕ್ಟ್ ಆಗಿ, ಆದರೆ ನನ್ನ ಮಾವ ನನಗೆ ಹೋಗ್ಲಿಕ್ಕೆ ಬಿಡಲಿಲ್ಲ.
ಅದೇ ಹಾಗೆ ಅಲ್ಲ, ಅದು ನೈಟ್ ಡ್ಯೂಟಿ ಇರ್ತದೆ. ಆ ಫಸ್ಟಿಗೆ ನಮಗೆ ನೈಟ್ ಡ್ಯೂಟಿ ಕೊಟ್ಟರು. ಆದರೆ ನಾನು ಕಾಲೇಜ್ ಸ್ಟೂಡೆಂಟ್ ಆಗೇ ಇದ್ದೆ ಆಗ ಅಮ್ಮನ ಹತ್ರ ನಿಮ್ಗೆ ಗೊತ್ತಿದ್ದಾರೆ ಮೊದಲಿನ ಕಾಲ ಎಲ್ಲ ಸ್ವಲ್ಪ ಹಾಗೆ ಅಲ್ಲ, ಅಂದರೆ ಎಜುಕೇಷನ್ಗೆ ಬಿಟ್ಟಿರುವುದು ದೊಡ್ಡದು. ಒಂದು 35 ವರ್ಷದ ಹಿಂದೆ ಅಲ್ವಾ, ಆ ಕಾಲದಲ್ಲಿ ಎಜುಕೇಷನ್ಗೆ ಎಲ್ಲರೂ ಹೋಗ್ತಾ ಇರಲಿಲ್ಲ ಅಲ್ಲ. ಆ ಸಂದರ್ಭದಲ್ಲಿ ಹಾಗೆ ಅದು ತೊಂದರೆ ಇಲ್ಲ, ಬಟ್ ನಾವು ಇದರಿಂದ ಬೆಳೀಲಿಕ್ಕಾಯ್ತು. ಹಾಗೆ ನಾವು ಕಾಲೇಜಲ್ಲಿ ಇರುವಾಗ ಕೂಡ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇದ್ವು. ಮತ್ತು ಬಹುಶಃ ನನ್ನ ಸಿಸ್ಟರ್ ಅಲ್ಲಿ ಪ್ರೊಫೆಸರ್ ಆಗಿರುವುದರಿಂದ ನನಗೆ ಇನ್ನೂ ಹೆಚ್ಚಿನ ಎಲ್ಲ ಮತ್ತು ಯಾವುದೇ ನಮ್ಮದು ರಿಮಾರ್ಕ್ಸ್ಗಳಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತುಂಟು ನೋಡುವವರಲ್ಲಿದ್ದಾರೆ ರೀತಿಯಲ್ಲಿ ಚೆನ್ನಾಗಿ ನಡೆಯಿತು. ಎಲ್ಲ ಭಾಗವಹಿಸ್ತಿದ್ವು, ಎಲ್ಲದರಲ್ಲಿ ಭಾಗವಹಿಸ್ತಿದ್ದು, ಎಲ್ಲ ಕಾರ್ಯಕ್ರಮಗಳಲ್ಲಿ. NSS ಅಲ್ಲಿ ನಿಮ್ಗೆ ಗೊತ್ತಲ್ಲ, ಸ್ಪಾಟಲ್ಲಿ ಎಲ್ಲ ಮಾಡಬೇಕು, ನಾಟಕ ಮಾಡಬೇಕಂದ್ರೆ ಮಾಡಬೇಕು, ಪ್ರೋಗ್ರಾಮ್ MC ಮಾಡಬೇಕಂದ್ರೆ ಮಾಡಬೇಕು, ಎಲ್ಲವೂ ಮಾಡಬೇಕು. ಅದನ್ನೆಲ್ಲ ನಾವು ಅಲ್ಲೇ ಕಲ್ತ್ಕೊಂಡಿದ್ದೇವೆ. ಆ ನಂತರದ ದಿನಗಳು ನಾನು B.Ed ಮಾಡಿರುವಂಥದ್ದು. ಬಹುಶಃ B.Ed ಮಾಡಿರುವುದು ಜೀವನದಲ್ಲಿ ಒಂದು ದೊಡ್ಡ ತಿರುವು. ಯಾಕಂದರೆ ಒಂದು B.Ed ಮಾಡಿದಂತಹ ಯಾವುದೇ ಒಂದು ವ್ಯಕ್ತಿ ಶಿಕ್ಷಕ ಅಥವಾ ಶಿಕ್ಷಕಿ ಖಂಡಿತ ಆಗ್ತಾರೆ, ಆಗಲೇಬೇಕು. ಯಾಕಂದರೆ ನಾವು ಅಷ್ಟು ಸ್ಟ್ರಗಲ್ ಮಾಡಿಕೊಂಡು ಆ ಒಂದು B.Ed ಕೋರ್ಸನ್ನು ಮುಗಿಸಿರ್ತೇವೆ. ಈಗ 2 ವರ್ಷ, ನಮ್ಮ ಕಾಲಕ್ಕೆ 1 ವರ್ಷ ಇತ್ತು. ಎಷ್ಟು ಕಷ್ಟಪಟ್ಟಿದ್ದೇವೆ ರಾತ್ರಿ ಹಗಲು ಅಂತ, ಅದು ಬಹುಶಃ ನಾವು B.Ed ಮಾಡಿದವರಿಗೆ ಗೊತ್ತು. ಇಲ್ಲ ಹಾಗೆಲ್ಲ, ಅದು ಹಾಗೆ. ಈಗ ಒಂದು ಅದರಲ್ಲಿ ಸೈಕಾಲಜಿ ಒಂದು ಸಬ್ಜೆಕ್ಟ್ ಉಂಟು, ಅದೆಲ್ಲವೂ ನಮಗೆ ತುಂಬ ಇಂಪಾರ್ಟೆಂಟೇ ಅಲ್ವಾ. ಯಾಕಂದರೆ ಮಕ್ಕಳ ಬಗ್ಗೆ ನಾವು ನಾಳೆ ಹೋಗ್ತೇವೆ ಅಂತ ಹೇಳಿದರೆ, ಶಿಕ್ಷಕ ವೃತ್ತಿಗೆ ಹೋಗ್ತೇವೆ ಅಂತ ಹೇಳಿದರೆ ನಾವು ಮಕ್ಕಳ ಬಗ್ಗೆ ತಿಳ್ಕೊಂಡಿರ್ಬೇಕು, ಆ ಸೈಕಾಲಜಿಯನ್ನು ಓದಿರಬೇಕು, ಆ ಸೈಕಾಲಜಿ ಏನು ಹೇಳ್ತದೆ ಅಂತ ಗೊತ್ತಿರಬೇಕು. ಒಂದು ಇಷ್ಟು ದಪ್ಪದ ಬುಕ್ಕು, ಅದನ್ನು ಓದಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ನೋಡಿ, ಪ್ರೀವಿಯಸ್ ಡೇ ಎಕ್ಸಾಮ್ ಸಂಜೆ ಮುಗಿದಿದೆ ಅಂತ ಹೇಳಿದರೆ ನಾಳೆ ಮರುದಿನ ಬೆಳಗ್ಗೆನೇ ಎಕ್ಸಾಮ್ ಸೈಕಾಲಜಿ. ನಾನು ರಾತ್ರಿ ಇಡೀ 10 ಓದಿದ್ದು ನನಗೆ ಈಗಲೂ ನೆನಪುಂಟು ಸೈಕಾಲಜಿಯನ್ನು. ಯಾಕಂದರೆ ಪುಸ್ತಕ ಮುಗಿಯೋದಿಲ್ಲ, ಅಷ್ಟು ಪೇಜಸ್ ಉಂಟು, ಅಷ್ಟು ವಿಷಯ ಉಂಟು, ಓದೋದು ಯಾವಾಗ ಟೈಮ್ ಇಲ್ಲ. ಅಂದರೆ ಯಾವಾಗಲೂ ಹಾಗೆ ಒತ್ತಡ, ಅಂದರೆ ಅದರಲ್ಲಿ ಪ್ರಾಜೆಕ್ಟ್ ವರ್ಕ್ಗಳು ಎಲ್ಲವೂ ಜಾಸ್ತಿ. ನಿಮ್ಗೆ ಗೊತ್ತಿರ್ಬೋದು, ಬಹುಶಃ ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತದೆ. ಇವತ್ತು ನಾನು KPSC ಎಕ್ಸಾಮ್ಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ನನ್ನ ಮದುವೆ ಟೈಮು. ಆದರೆ ಇವತ್ತು BO ಆಗಿರುವಂತಹ ಜೇಮ್ಸ್ ಕುಟಿನೋರವರು ನನ್ನ ಬ್ಯಾಚ್ಮೇಟ್. ಇದರ ಮೊದಲು DDP ಆಗಿದ್ದಂಥ ಗೋವಿಂದ ಮಡಿವಾಳ್ ಅವರು ಕೂಡ ನನ್ನ ಬ್ಯಾಚ್ನವರು. ನಾವು B.Ed ಒಟ್ಟಿಗೆ ಮಾಡಿದವರು. ಹಾಗೆ ಅದೆಲ್ಲ ಖುಷಿ ಆಗ್ತದೆ ಅದನ್ನು ಎಣಿಸ್ಕೊಳ್ಳುವಾಗ. ಆದರೆ ನನಗೊಂದು ಯಾವುದೋ ಸಮ್ ಕಾರಣಕ್ಕೆ ಗೌರ್ಮೆಂಟ್ಗೆ ಕೆಲಸಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ಮಿಸ್ಟರ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ, ದೂರ ಹೋಗಬೇಕು ಬೇಡ ಅಂತ ಎಂಬ ರೀತಿಯಲ್ಲಿ. ಆಮೇಲೆ ನಾನು ಅದೇ ನನ್ನ B.Ed ಆದ ಕೂಡಲೇ ಬೆಸೆಂಟಿನ ಸ್ಟೂಡೆಂಟ್ ಅಲ್ಲ, ನನ್ನನ್ನು ಯಾವುದೇ ಈವನ್ ರಿಸಲ್ಟ್ ಬರುವ ಮೊದಲು ನಾನು ನೆನಪಿಸ್ಕೊಳ್ಬೇಕು ನಮ್ಮ ಗೋಮತಿ ಮೇಡಮನ್ನು. ಗೋಮತಿ ಮೇಡಮ್ ಅಂತ ಕೇಳಿದ್ದೀರ ಗೊತ್ತಿಲ್ಲ, ಅವರು ಈಗ ಇಲ್ಲ. ಅವರು ಕರೆಸ್ಪಾಂಡೆಂಟ್ ಆಗಿದ್ದರು. ನಾನು ಸ್ಟೂಡೆಂಟ್ ಆಗಿರುವಾಗ ಡಿಗ್ರಿಯಲ್ಲಿ ಅವರು ನನ್ನ ಪ್ರಿನ್ಸಿಪಾಲ್ರಾಗಿದ್ದರು. ಆ ಸಂಸ್ಥೆಗಾಗಿ ತುಂಬ ದುಡಿದವರು ಗೋಮತಿ ಮೇಡಮು. ಅವರು ನನ್ನನ್ನು ನೀನು ಬಾ, ರಿಸಲ್ಟ್ ಬರೋದಿದೆ ತೊಂದರೆ ಇಲ್ಲ, ನೀನು ಟೀಚರ್ ಆಗಬೇಕು ನಮಗೆ ಅಂತ ಹಾಗೆ ಕರೆದು ನನಗೆ ಬೆಸೆಂಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನನ್ನ ವೃತ್ತಿ ಜೀವನವನ್ನು ಮೊದಲು ಪ್ರಾರಂಭಿಸಲಿಕ್ಕೆ ಅನುವು ಮಾಡಿಕೊಡು. ಅದು 1991 ಆಮೇಲೆ ಅಲ್ಲಿಂದ ನಾನು 97 ತನಕ ಅಲ್ಲೇ ಬೆಸೆಂಟಲ್ಲೇ ಇದ್ದೆ. ಒಳ್ಳೆ ಅನುಭವ ಅದು, ಮೊದಲನೇ ಕ್ಲಾಸು. ಆದರೆ ನನಗೊಂದು ಹೆಮ್ಮೆ, ನಾನು ಕಲಿತ ಸಂಸ್ಥೆ ನೋಡಿ, ಇನ್ಸ್ಟಿಟ್ಯೂಟ್, ಅಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಅಲ್ಲಿ ಕಲಿಸುವಂಥದ್ದು ನನಗೆ, ನಾನು ಬಹುಶಃ ಫಸ್ಟ್ ಸ್ಟ್ಯಾಂಡರ್ಡ್ರಿಂದಲೇ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ 7 ವರ್ಷ ನನ್ನ ವೃತ್ತಿಯನ್ನು ನಾನು ಅಲ್ಲೇ ಮಾಡಿದೆ. ಯಾವ ವಿಷಯದಲ್ಲಿ ಬೋಧನೆ ಮಾಡ್ತೀನಿ? ನಾ ಇಂಗ್ಲೀಷಲ್ಲೇ, ಇಂಗ್ಲೀಷ್ ಮೀಡಿಯಂ ಸ್ಕೂಲೇ ನನ್ನನ್ನು ಕರೆದದ್ದು ನೋಡಿ. ನಾನು ಅದೇ ಹೇಳಿದ್ದು, ನಮಗೆ ಏನು ಗೊತ್ತಿಲ್ಲ, ನನ್ನ ವೃತ್ತಿ ಜೀವನ ಎಲ್ಲವೂ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೇ ನಡೆಯಿತು. ಕನ್ನಡ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ನಾವು ಅಲ್ಲೇ ಇದ್ದ ಕಾರಣ ನನಗೆ ಫಸ್ಟ್ ಇಂಗ್ಲೀಷ್ ಮೀಡಿಯಂ ಬೆಸೆಂಟ್ ಆದ ಕಾರಣ ಕಡೆಗೆ ಒಂದು ಸಣ್ಣ ಇನ್ಸಿಡೆಂಟಿಂದ ನಾನು ಅಲ್ಲಿಂದ ಹೊರಗೆ ಬರಬೇಕಾಯ್ತು. ಇನ್ಸಿಡೆಂಟ್ ಅಂದರೆ ಏನಿಲ್ಲ, ನನ್ನ ಮಕ್ಕಳು ಆದರು, 2 ಮಕ್ಕಳಾದರು. ನಾನು ಇಲ್ಲಿಂದ ಸುರತ್ಕಲ್ಲಿಗೆ ಮದುವೆ ಆಗಿ ಹೋದೆ. ಸುರತ್ಕಲ್ಲಿಂದ ನಾನು ದಿನ
ಬೆಸಂಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ದೊಡ್ಡವಳನ್ನು ನಾನು ಸ್ಕೂಲಿಗೆ ಇಲ್ಲೇ ಹಾಕಿದೆ, LKGಗೆ. ಈ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಬಸ್ಸಲ್ಲಿ ಕೂತು ಕೂಡಲೇ ಅವ್ರಿಗೆ ನಿದ್ದೆ ಬರ್ತದೆ. ನಿದ್ದೆ ಬಂದು ಬಸ್ಸಿಂದ ಇಳಿಯುವಾಗ ಅವಳು ಬಿದ್ದುಬಿಟ್ಲು, ಅವಳ ಮೇಲೆ ನಾನು ಬಿದ್ದುಬಿಟ್ಟೆ. ಅದು ನೋಡಿ ಬಸ್ ಜಸ್ಟ್ ಮೂವ್ ಆಗ್ಲಿಕ್ಕಿತ್ತು, ಆದರೆ ಪುಣ್ಯಕ್ಕೆ ಎಲ್ಲರೂ ಬೊಬ್ಬೆ ಹೊಡೆದ್ರು, ಏನು ಆಗಿಲ್ಲ ಬಿಡಿ. ಆ ದಿನವೇ ಲಾಸ್ಟ್. ನನ್ನನ್ನು ನನ್ನ ಮಿಸ್ಟರ್ ಅಲ್ಲಿಗೆ ಹೋಗೋದು ಬೇಡ, ಮಗಳಿಗೆ ಕಷ್ಟ ಆಗುತ್ತೆ, ನಿಂಗೂ ಕಷ್ಟ ಆಗುತ್ತೆ, ಬೇಡ, ನೀನು ಮನೆಯಲ್ಲೇ ಕೂತ್ಕೊ, ನೀನು ಕೆಲಸನೇ ಮಾಡೋದು ಬೇಡ ಅಂತ ಹೇಳಿದರು. ಕೆಲಸನೇ ಮಾಡೋದು ಬೇಡ ಅಂತ. ಅದು ಭಾರಿ ಒಂದು ಕಷ್ಟದ ಒಂದು ಸಂದರ್ಭ, ಪರಿಸ್ಥಿತಿ, ನನ್ನ ಪರಿಸ್ಥಿತಿ. ಬಹುಶಃ 1-2-3 ದಿನ ಕೂತಿದ್ದೇನೆ ಮನೆಯಲ್ಲಿ. ಅವರಿಗೆ ಗೊತ್ತಾಯ್ತು ಇವಳನ್ನು ಖಂಡಿತ ಸಾಧ್ಯ ಇಲ್ಲ ಇವಳಿಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ. ಆಗ ಏನಾಯಿತು, ಸುರತ್ಕಲ್ ಮಾಲಿಂಗೇಶ್ವರ ಸ್ಕೂಲಲ್ಲಿ ಅವರ ಫ್ರೆಂಡ್ಸ್ ಎಲ್ಲ ಇದ್ದರು, ಅಂದರೆ ಕರೆಸ್ಪಾಂಡೆಂಟ್ ಹೀಗೆ ಆಗಿ, ಸೆಕ್ರೆಟ್ರಿ ಎಲ್ಲ ಆಗಿ. ಹಾಗೆ ವಿಜಯ ಬಂಗೇರ ಅಂತ ಇದ್ದರು, ಈಗ ಅವರಿಲ್ಲ, ಸೆಕ್ರೆಟ್ರಿ ಆಗಿದ್ದರು. ಅವ್ರು ಹೇಳಿದ್ರು, ನೀನು ಬಾ ನನ್ನನ್ನು. ಹಾಗೆ ಅಲ್ಲಿ ಕರೆದು ನನಗೆ ಕೊಟ್ಟರು. ಹಾಗೆ ಆ ಸಂಸ್ಥೆಯಲ್ಲಿ ನಾನು 12 ವರ್ಷ ದುಡಿದಿದ್ದೇನೆ. ತುಂಬ ಸಂತೋಷದಲ್ಲಿ ನಾನು ದುಡ್ತಿದ್ದೇನೆ, ಅಲ್ಲಿ ತುಂಬ ಕೆಲಸ ಮಾಡಿದ್ದೇನೆ. ಆಗೆಲ್ಲ ನಮ್ಮ ಆ್ಯಕ್ಟಿವಿಟೀಸ್ ತುಂಬ ಇತ್ತು, ತುಂಬ ಆ್ಯಕ್ಟಿವಿಟೀಸ್. JCS ಅಲ್ಲಿ ನಾನು ತುಂಬ ಕೆಲಸ ಮಾಡ್ತಾಯಿದ್ದೆ. ಏನೆಲ್ಲ ಸಂಸ್ಥೆಗೆ ದೊರಕಿಸಿ ಕೊಡ್ಬೋದು ಅದನ್ನು ಕೊಟ್ಟಿದ್ದೇನೆ. ಅದೆಲ್ಲ ನನಗೆ ತುಂಬ ಖುಷಿ ಇದೆ. MRP ಅಲ್ಲಿಂದ ಆಗಲಿ, ನಮ್ಮ ಸಿಲ್ವರ್ ಜುಬ್ಲಿ ಇತ್ತು ಮಾಲಿಂಗೇಶ್ವರ ಸ್ಕೂಲಿದ್ದು, ಅದರಲ್ಲಿ. ಹಾಗೆ ಒಳ್ಳೆಯ ಅನುಭವಗಳನ್ನು ನಾನು ಪಡೆದಿದ್ದೇನೆ. ಈಗ ನೀವು ಇಂಗ್ಲಿಷ್ ಭಾಷೆಯಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡುವಂತದ್ದು, ಮಕ್ಕಳಿಗೆ ಈಗ ಸುಲಭವಾಗಿ ಅರ್ಥೈಸುವುದಕ್ಕೆ ಯಾವ ರೀತಿಯಾದಂತಹ ಒಂದು ನೀವು ಟಿಪ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರೆ, ಟ್ರಿಕ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಅಂತ? ಇಂಗ್ಲೀಷ್ ಮೀಡಿಯಂನವರಾಗಿರುವುದರಿಂದ ಏನು ಕನ್ನಡ ಮೀಡಿಯಂನವರಾಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಅಂತ ಏನೂ ಇಲ್ಲ. ಆದರೆ ಇಂಗ್ಲೀಷ್ ಸ್ವಲ್ಪ ಕಷ್ಟನೇ ಮಕ್ಕಳಿಗೆ, ಕೆಲವರಿಗೆ. ಯಾಕಂತ ಹೇಳಿದ್ರೆ ಅದು ಬ್ಯಾಕ್ಗ್ರೌಂಡ್, ಅವರು ಅದನ್ನು ಪಾಲಿಸುವುದಿಲ್ಲ. ಈಗ ಇಂಗ್ಲೀಷ್ ಯಾವಾಗಲೂ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಅಲ್ವಾ, ಕಮ್ಯುನಿಕೇಷನ್ನೇ ಮಾಡಬೇಕು. ಆದ್ದರಿಂದ ಮಾಡ್ತಾರೆ, ಇಲ್ಲಂತಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತುಂಟು, ಯಾಕಂದರೆ ನಮ್ಮ ಈಗ ನಾನಿರುವಂಥ ಸಂಸ್ಥೆ, ಶಿಕ್ಷಣ ಸಂಸ್ಥೆ, ಅವರೆಲ್ಲ ಅಷ್ಟೇನು ಒಳ್ಳೆ ಬ್ಯಾಕ್ಗ್ರೌಂಡ್, ಅಂದರೆ ಪೇರೆಂಟ್ಸಿಗೆ ಇಂಗ್ಲೀಷ್ ಮಾತಾಡುವಂಥ ಬ್ಯಾಕ್ಗ್ರೌಂಡ್ ಇಲ್ಲದಿರ್ಬೋದು. ಈಗ ಸಿಟಿಯ ಮಕ್ಕಳಿಗೆ ಹೇಗಿರ್ತದೆ ಅಂತ ಹೇಳಿದರೆ, ಪೇರೆಂಟ್ಸ್ ಕೂಡ ಮನೆಯಲ್ಲಿ ಮಾತಾಡ್ತಾರೆ, ಆ ರೀತಿಯ ಬ್ಯಾಕ್ಗ್ರೌಂಡ್ ಉಂಟು, ಮಾತಾಡ್ತಾರೆ ಒಂದು ಅವರ ಲೆವೆಲಿಗೆ. ಅದು ನಮ್ಮ ಪ್ರತಿ ವಿದ್ಯಾರ್ಥಿಯ ಇಂಟ್ರೆಸ್ಟಿನ ಮೇಲೆ ಹೋಗ್ತದೆ, ಹೌದಲ್ವಾ? ಆದ್ದರಿಂದ ಯಾರಿಗೆ ನಾನು ಯಾವಾಗಲೂ ಹೇಳೋದು, ನಿಮಗೆ ತುಳು ಮಾತಾಡಲಿಕ್ಕೆ, ನಿಮ್ಮ ಮಾತೃಭಾಷೆ ಮಾತಾಡಲಿಕ್ಕೆ ತುಂಬ ಟೈಮ್ ಉಂಟು. ಮನೆಯಲ್ಲಿ ಮಾತಾಡ್ತೀರಾ ಅಥವಾ ಗೇಟ್ ತನಕ ಮಾತಾಡಿ, ಶಾಲೆಯ ಒಳಗೆ ಬಂದ ಮೇಲೆ ಇಂಗ್ಲೀಷ್ ಮಾತಾಡಿ ಅಂತ. ಅದಕ್ಕೆ ತುಂಬ ಹೇಳ್ತೇವೆ, ಯಾಕಂದರೆ ಪತ್ರಿಕೆ ಓದುವ ಮೂಲಕ ಅವರ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತದೆ, ಹೌದಲ್ವಾ? ಬೈ ಸ್ಪೀಕಿಂಗ್ ಆಗ್ತದೆ. ಮತ್ತು ಕಾಂಪಿಟೇಷನ್ಗಳು, ಅದಕ್ಕೆ ಅವರು ಭಾಗವಹಿಸುವುದರಿಂದ, ಸ್ಪೀಕಿಂಗ್ ಇದು ಮಾಡೋದ್ರಿಂದ, ಸ್ಪೀಚ್ ಮಾಡೋದ್ರಿಂದ ಅದೆಲ್ಲ ಇಂಪ್ರೂವ್ ಆಗ್ತದೆ. ಮತ್ತು ನಮ್ಮ ಮಕ್ಕಳಿಗೆ ತುಂಬ ಅವಕಾಶಗಳಿವೆ, ಆದರೆ ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ, ಹೌದಲ್ಲ? ಎಲ್ರಿಗೂ ಸಿಗ್ಲಿಕ್ಕೂ ಸಾಧ್ಯ ಇಲ್ಲ. ಯಾರು ಒಳ್ಳೇದಿರ್ತಾರೆ ಅವರಿಗೆ ಆ ಅವಕಾಶ ಹೆಚ್ಚಾಗಿ ಸಿಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಈಗ ನಮಗೆ ಸ್ಕೌಟ್ ಉಂಟು, ನಮ್ಮಲ್ಲಿ ಗೈಡ್ಸ್ ಉಂಟು, ಮತ್ತು ನಾನು ಈಗ ಇರುವಂಥ ಸಂಸ್ಥೆಯಲ್ಲಿ ಆಗುವಷ್ಟು ಕಾರ್ಯಕ್ರಮ ಬಹುಶಃ ಎಲ್ಲಿಯೂ ಆಗುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನಮ್ಮ ರಿಪೋರ್ಟ್ಸು ಒಂದು ವರ್ಷಕ್ಕೆ ಓದುವಾಗ ಎಲ್ಲರೂ ಆಶ್ಚರ್ಯಪಡ್ತಾರೆ, ಓ ಮೈ ಗಾಡ್, ನೀವು ವರ್ಷದಲ್ಲಿ ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದೀರಾ ಅಂತ. ಪೇಪರಲ್ಲಿ ನನ್ನ ಅಕ್ಕ ಅಥವಾ ನನ್ನ ಬಾವುಜಿಯೆಲ್ಲ ಹೇಳಿಕೊಂಡು, ಏನು ಮಾರೈತಿ ನಿನ್ನ ಹೆಸರು, ನಿಮ್ಮ ಶಾಲೆಯ ಕಾರ್ಯಕ್ರಮಗಳು ಪ್ರತಿದಿನದ ಹಾಗೆ ಬರ್ತವೆ ಅಂತ. ಅಂದರೆ ಅಷ್ಟು ನಾವು ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಮಾಡ್ತೇವೆ, ಅಷ್ಟು ಅವಕಾಶಗಳನ್ನು ಕೊಡ್ತೇವೆ. ಇಂಪ್ರೂವ್ ಆಗುವಂತಹ ಎಲ್ಲ ಅವಕಾಶಗಳನ್ನು ನಾವು ಮಕ್ಕಳಿಗೆ ಕೊಡ್ತೇವೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ಬೇಕು, ಖಂಡಿತವಾಗಿ ಬೇಕು, ಎಲ್ಲವೂ ಬೇಕು, ಅವರು ತಿಳ್ಕೊಳ್ಬೇಕು ಎಂಬ ದೃಷ್ಟಿಯಲ್ಲಿ. ಬಹುಶಃ ನಮ್ಮ ಫೌಂಡರ್ ಸಾಧು ಪೂಜಾರಿ ಅಂತ, ಈಗ ಅವರಿಲ್ಲ, ಈಗ ಅವರ ಮಗ ಶ್ರೀ P. ದಯಾಕರ್ ಅಂತ ಅವರು ಅಧ್ಯಕ್ಷರಾಗಿ ಮತ್ತು ಟ್ರಸ್ಟಿಗಳು ಎಲ್ಲ ಸೇರಿಕೊಂಡು ಸಂಸ್ಥೆಯನ್ನು ಬಹಳ ಸುಂದರವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಮತ್ತು EO ಆಗಿ ನಮ್ಮ ಡಾಕ್ಟರ್ ಗಣೇಶ್ ಅಮೀನ್ ಸಂಘಮಾರ್ ಇದ್ದಾರೆ. ತುಂಬ ಕಾರ್ಯಕ್ರಮಗಳು ಶಾಲೆಯಲ್ಲಿ, ಅದೇ ಪರಿಸರದ ಶಾಲೆಯವರೆಲ್ಲರೂ ಇವರು ಹೇಗೆ ಮಾಡ್ತಾರೆ ಎನ್ನುವ ಅಷ್ಟು ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು. ಈಗ ಬಹುಶಃ ಮೊನ್ನೆ 4 ದಿನದ ಕಾರ್ಯಕ್ರಮ ವಾರ್ಷಿಕವಾಗಿ, ಒಂದು ದಿನ ಯಕ್ಷಗಾನ, ನಮ್ಮ ಮಕ್ಕಳದ್ದೇ ಯಕ್ಷಗಾನ ನೋಡಿ, 100ರಷ್ಟು ಮಕ್ಕಳಿದ್ದಾರೆ ನಮ್ಮಲ್ಲಿ. ಬೇರೆ ಬೇರೆ ಇದೆ ನೋಡಿ, ಯಕ್ಷಗಾನ ಮಾಸ್ಟರ್ ಇದ್ದಾರೆ, ಪ್ರತಿ ಸ್ಯಾಟರ್ಡೇಸ್ ಯಕ್ಷಗಾನ. ಹಾಗೆ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬೇಕಾದ ಹಾಗೆ ಅವರು ತುಂಬ
ತರಬೇತಿಗಳನ್ನು ಕೊಟ್ಟು 2 ಪ್ರಸಂಗಗಳನ್ನು ಈ ಸಲ ಮಾಡಿದ್ದಾರೆ. ಒಂದು ದೇವಿ ಮಹಾತ್ಮೆ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಆ ರೀತಿಯಲ್ಲಿ ಪುಣ್ಯಕೋಟಿ ಅಂತ 2 ಪ್ರಸಂಗಗಳನ್ನು ಮಾಡಿಸಿದ್ದಾರೆ. ನೀವು ಇಷ್ಟು ಸಣ್ಣ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th PUC ತನಕ ಇದ್ದರು. ಅವರಿಗೊಂದು ಆ ಯಕ್ಷಗಾನವನ್ನು ಮಾಡಿಸುವುದಂದ್ರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿರಬಹುದು. ಆದ್ದರಿಂದ ಅಷ್ಟು ಚೆನ್ನಾಗಿ ಅವರು ಕಾರ್ಯಕ್ರಮವನ್ನು ನೀಡುವ ಹಾಗೆ ಅವರನ್ನು ತರಬೇತಿ ಕೊಡಿಸ್ತಾರೆ. ಯಕ್ಷಗಾನ ಉಂಟು, ಭರತನಾಟ್ಯ ಉಂಟು, ಕರಾಟೆ ಉಂಟು, ಮತ್ತು ಡ್ಯಾನ್ಸ್ ಕ್ಲಾಸ್ ಉಂಟು, ಯೋಗ ಉಂಟು, ಭಜನೆ ಉಂಟು. ನೋಡಿ, ಒಂದು ಸಂಸ್ಥೆಯಲ್ಲಿ ಇಷ್ಟು ವಿಚಾರಗಳನ್ನು ನಾವು ಮಕ್ಕಳಿಗೆ ಕೊಡ್ತೇವೆ ಅಂತ ಹೇಳಿದರೆ ನಿಜವಾಗಿ ಅಲ್ವಾ, ಪ್ರತಿ ಒಂದು ಮಗುವಿಗೂ ಅವಕಾಶ ಉಂಟು. ನಿಂಗೆ ಯಾವ್ದು ಇಂಟ್ರೆಸ್ಟ್, ನಿಂಗೆ ಭಜನೆ ಇಂಟ್ರೆಸ್ಟಾ, ಭಜನೆಗೆ ಹೋಗು, ಸರಿಯಾ? ಯಕ್ಷಗಾನ ಇಂಟ್ರೆಸ್ಟಾ, ಯಕ್ಷಗಾನ ಕಲೀಲಿಕ್ಕೆ ಅವಕಾಶ, ಭರತನಾಟ್ಯದ ಕಲೀಲಿಕ್ಕೆ ಅವಕಾಶ, ಎಲ್ಲ ಅವಕಾಶಗಳನ್ನು ನಾವು ಮಕ್ಕಳಿಗೆ ಕೊಡ್ತೇವೆ. ಮಕ್ಕಳ ಏನು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ನಾವು ಏನು ಹೇಳ್ತೇವಲ್ಲ, ಅದನ್ನೆಲ್ಲವನ್ನು ಮಾಡ್ತೇವೆ. ಬಹುಶಃ ಇದನ್ನೆಲ್ಲ ಮಾಡಬೇಕಾದ್ರೆ ನಮಗೂ ಕೂಡ ಆ ಅಭಿರುಚಿಗಳು ಇರಬೇಕು. ಬಹುಶಃ ನಾನು ಇದನ್ನೆಲ್ಲ ಬಹಳ ಚೆನ್ನಾಗಿ ರೂಪಿಸಿದಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ನನಗೆ JCI ಅಂತ ಎನಿಸ್ತದೆ. ಇದು ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತ ಕೇಳಿರ್ಬೋದು. ಇದೊಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ, 100 ವರ್ಷಕ್ಕಿಂತ ಮೇಲ್ಪಟ್ಟು ಇತಿಹಾಸವನ್ನು ಹೊಂದಿರುವಂತಹ ಒಂದು ಸಂಸ್ಥೆ. ಇದು ಏನು ಅಂತ ಹೇಳಿದರೆ 18ರಿಂದ 40 ವರ್ಷದ ಒಳಗಿನ ಯಂಗ್ಸ್ಟರ್ಸ್ಗೆ ಇರುವಂತಹ ಒಂದು ಇದು. ಈಗ ನಾವು ನಮ್ಮ ಯಂಗ್ಸ್ಟರ್ ಆ ಏಜಲ್ಲಿ ನಾವು ಅದರಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದೇವೆ. ಆದರೆ ನಾವು ಸೀನಿಯರ್ಸ್ ಆಗಿರುವುದರಿಂದ ಇವತ್ತಿಗೂ ಅದರಲ್ಲಿ ಇದ್ದೇವೆ. ಯಾಕಂದರೆ ನಮ್ಮ ಸುರತ್ಕಲ್ JCIಗೆ 50ನೇ ವರ್ಷ, ಏನು ಗೋಲ್ಡನ್ ಜುಬ್ಲಿ ಅಂತ ಹೇಳಿದೆ. ಆದರೆ ನಾವು ನಮ್ಮನ್ನು ತೊಡಗಿಸಿಕೊಂಡ ರೀತಿ ಉಂಟಲ್ಲ, ನಮ್ಮ ವ್ಯಕ್ತಿತ್ವ ವಿಕಸನವನ್ನು ತುಂಬ ಮಾಡಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಒಂದು ವ್ಯಕ್ತಿ ಬೆಳೆಯಬೇಕಂತಾದರೆ ಅವನಲ್ಲಿ ಇರುವ ಒಳ್ಳೆತನ ಯಾವುದು, ಅವನಲ್ಲಿ ಇರುವ ಕೆಟ್ಟತನ ಯಾವುದು, ನಮ್ಮಲ್ಲಿ ಇರುವಂತಹ ಏನು ವೀಕ್ನೆಸ್ ಮತ್ತು ನಮ್ಮ ಸ್ಟ್ರೆಂತ್ ಎರಡು ನಮಗೆ ಗೊತ್ತಿರಬೇಕು. ಹೌದಲ್ವಾ? ಅದು ಗೊತ್ತಿಲ್ಲದೆ ಯಾವುದೇ ವ್ಯಕ್ತಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಮ್ಮನ್ನು ಆ ರೀತಿಯಲ್ಲಿ ಬೆಳೆಸಿದ ಸಂಸ್ಥೆ ಅಂತ ಹೇಳಿದರೆ JCI ಜೂನಿಯರ್ ಚೇಂಬರ್. ಈಗ ಒಂದು ಕೇಳೋದಾದ್ರೆ, ಮಕ್ಕಳಿಗೆ ಈ ಸಾಂಸ್ಕೃತಿಕವಾಗಿ ನೀವು ಹೇಳಿದ್ರಿ ನಿಮ್ಮ ಕಾಲೇಜ್ ನಿಮ್ಮ ಶಾಲೆಯಲ್ಲಿ ಜಾಸ್ತಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳು ಆಗುವಂತದ್ದು. ಇದ್ರ ಜೊತೆಗೆ ಮಕ್ಕಳಿಗೆ ಈ ಒಂದು ಅಭಿರುಚಿಯನ್ನ ಹುಟ್ಟಿಸೋದಿಕ್ಕೆ ಆ ಒಂದು ಅವರ ಪ್ರತಿಭೆಯನ್ನ ಪತ್ತೆ ಹಚ್ಚುವುದು ಹೇಗೆ ಅಂತ, ನೀವು ಹೇಗೆ ಪತ್ತೆ ಹಚ್ಚುತ್ತೀರಾ ಅಂತ? ಬಹುಶಃ ನಾವು ಮಕ್ಕಳ ಪ್ರತಿಭೆಗೆ ಅವಕಾಶವನ್ನು ಕೊಡುವಾಗ ಅವರಿಗೆ ಪ್ರತಿಭಾ ಕಾರಂಜಿಗೆ ನಾವು ಸಿಲೆಕ್ಟ್ ಮಾಡುವ ಮೊದಲು ಬೇರೆ ಬೇರೆ ಅವಕಾಶಗಳನ್ನು ಕೊಡ್ತೇವೆ. ಸ್ಪೀಚ್ ಕಾಂಪಿಟಿಷನ್ಗಳು ಶಾಲಾ ಲೆವೆಲಲ್ಲಿ ಇರ್ತವೆ. ಅದನ್ನೆಲ್ಲ ಮಾಡುವಾಗ ಬರುವಾಗ ನಮ್ಗೆ ಗೊತ್ತಾಗ್ತದೆ ಯಾರು ಪ್ರೆಸೆಂಟೇಷನ್ ಒಳ್ಳೆ ಮಾಡ್ತಾರೆ, ಪ್ರಿಪ್ರೇಷನ್ ಮಾಡ್ತಾರೆ. ಹಾಗೆ ನಾವು ಹೊರಗೆ ಕಾಂಪಿಟೇಷನ್ಗಳಿಗೆ ಕಳಿಸ್ತೇವಲ್ಲ, ಆಗ ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಶಿಕ್ಷಕರು ಅವರಿಗೆ ಸಹಾಯ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಶಿಕ್ಷಕರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವರನ್ನು ಸರಿಯಾಗಿ ರೆಡಿ ಮಾಡ್ತಾರೆ. ಆದರೆ ತುಂಬ ಒತ್ತಡಗಳಿರ್ತವೆ. ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತುಂಟು, ಈಚೆಯಿಂದ ಪೋಷನ್ ಆಗಬೇಕು, ಎಕ್ಸಾಮ್ಸ್ ನಡೀತಾನೇ ಇರುತ್ತೆ. ಅದ್ರ ಜೊತೆಗೆ ಇಂಥ ಕಾಂಪಿಟೇಷನ್ಸ್ಗಳಿರ್ತವೆ, ಶಾಲಾ ಲೆವೆಲಲ್ಲಿ ಇರ್ತದೆ ಮತ್ತು ಹೊರಗೆ ಇರ್ತವೆ. ಆದರೆ ನಾವು ಯಾವ ಶಾಲೆಯಿಂದ, ಬೇರೆ ಶಾಲೆಗಳಿಂದ, ಸಂಸ್ಥೆಗಳಿಂದ ಆಗಲಿ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಗಳಿಂದ ಯಾವ ಕಾಂಪಿಟೇಷನ್ಗೆ ನಮಗೆ ಕರೆ ಬರ್ತದ, ನಾವು ಅಲ್ಲಿಗೆ ನಮ್ಮ ಮಕ್ಕಳನ್ನು ಸಿಲೆಕ್ಟ್ ಮಾಡಿ ಅವರಿಗೆ ಈಗ ಒಂದು 10 ಹೆಸರು ಬಂದರೆ ಅದರಲ್ಲಿ 2 ಜನವನ್ನು ಮಾಡಬೇಕು ಅಂತ ಆದರೆ ಅವರನ್ನು ನಾವೇ ಕೇಳ್ಕೊಳ್ತೇವೆ. ಅಂದರೆ ನೀನು ಹೇಳು, ಅದರಲ್ಲಿ ನಾವು ಯಾರು ಬೆಸ್ಟ್ ಇದ್ದಾರೆ ಅವರನ್ನು ಸೆಲೆಕ್ಟ್ ಮಾಡಿ ಕಳಿಸ್ತೇವೆ. ಮತ್ತು ಅವರಿಗೆ ಏನು ಬೇಕು ಹೆಲ್ಪ್ ಅದನ್ನು ನಮ್ಮ ಶಿಕ್ಷಕರು ಮಾಡ್ತಾರೆ. ಕನ್ನಡದವರಾದರೆ ಕನ್ನಡದವರು, ಇಂಗ್ಲೀಷಿಗಾದರೆ ಇನ್ನೊಂದು ಟೀಚರು, ಅಲ್ಲಿ ಮಂಜುಳಾ ಅಂತ ಇನ್ನೊಬ್ಬರು ಇದ್ದಾರೆ. ಹಾಗೆ ಬೇರೆ ಬೇರೆ ಸೈನ್ಸಿಗೆ ಉಂಟು, ಮಾಡೆಲ್ ಮಾಡುವಂಥದ್ದು ಇರ್ಬೋದು, ಅದಕ್ಕೆ ಸೈನ್ಸ್ ಟೀಚರು. ಪ್ರತಿಯೊಂದು ಸಬ್ಜೆಕ್ಟಿಗೆ ಯಾವುದು ಅದರ ಪರ್ಟಿಕ್ಯುಲರ್ ರಿಲೇಟೆಡ್ ಟೀಚರ್ಸ್ ಇದ್ದಾರೆ, ಅವರನ್ನು ನಾವು ಅದಕ್ಕೆ ಅಸೈನ್ ಮಾಡಿಕೊಂಡು ಅವರನ್ನು ಮಾಡಿಕೊಂಡು ನಾವು ಹೊರಗೆ ಕಾಂಪಿಟೇಷನ್ಗಳಿಗೆ ಹೋಗಿದ್ದೇವೆ. ಬಹುಶಃ ನಮಗೆ ನಿಮ್ಗೆ ಇದೆಯೋ ಗೊತ್ತಿಲ್ಲ. ಹೋದ ವರ್ಷದ ನಮ್ಮ ಒಂದು ಹುಡುಗ, ಅವನು ಸಹ್ಯಾದ್ರಿಯಲ್ಲೂ ಸೈಂಟಿಫಿಕ್ ಇದು ಮಾಡುವಾಗ ತುಂಬ ಒಳ್ಳೆಯ ಇದನ್ನು ಪ್ರೆಸೆಂಟ್ ಮಾಡಿದ್ದಾನೆ. ಆಮೇಲೆ ನಮಗೆ ಸ್ಟೇಟಿಗೆ 2ನೇ ರ್ಯಾಂಕ್ ಬಂದಿದೆ ನಮ್ಮ ಸಂಸ್ಥೆಗೆ.
2ನೇ ರ್ಯಾಂಕ್ ವಿಕ್ರಮ್ ಶೈಲೇಶ್ ನಾಯಕ ಅಂತ. ಅದು ತುಂಬ ಹೆಮ್ಮೆಯ ಸಂಗತಿ ನಮಗೆ. ಯಾಕಂದರೆ ಒಂದು ಗ್ರಾಮೀಣ ಪ್ರದೇಶದ ಒಂದು ಶಾಲೆಯಲ್ಲಿ ಒಂದು ವಿದ್ಯಾರ್ಥಿ ಸ್ಟೇಟಿಗೆ, ರಾಜ್ಯಕ್ಕೆ ಅಲ್ವಾ 2ನೇ ರ್ಯಾಂಕ್ ಬರೋದು ಅಂತ ಹೇಳಿದರೆ ತುಂಬ ಹೆಮ್ಮೆ. ಅವನು ಬ್ರಿಲಿಯಂಟ್ ಸ್ಟೂಡೆಂಟ್, ಬಟ್ ಆದರೂ ಕೂಡ ನಮ್ಮೆಲ್ಲ ಖುಷಿ ಅಂತ ಹೇಳಿದರೆ ಅವನಿಗೆ ಆ ಒಂದು 2ನೇ ರ್ಯಾಂಕ್ ಬಂದಿರುವಂಥದ್ದು. ಅದು ತುಂಬ ಸಂತೋಷ. ಬಹುಶಃ ಇದನ್ನೆಲ್ಲ ಮಾಡಲಿಕ್ಕೆ ನಮಗೂ ಸ್ವಲ್ಪ ಅನುಭವಗಳು ಇರಬೇಕು. ನನಗೆ ಎಣಿಸ್ತದೆ, ನಾನೊಂದು ಶಾಲೆಯ ಮುಖ್ಯಸ್ಥಳಾಗಿ ನನ್ನನ್ನು ಬೆಳೆಸಿದ ಒಂದು ಸಂಸ್ಥೆ ಅಂತ ಹೇಳಿದರೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ಅದೊಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ಅಲ್ಲಿ ನಾನು ಬಹುಶಃ 1991 ಯಾವಾಗ ಸುರತ್ಕಲ್ಗೆ ಮದುವೆಯಾಗಿ ಬಂದ ಆ ಸಂದರ್ಭದಲ್ಲಿ ನಾನು JCI ಸುರತ್ಕಲ್ಗೆ ಸೇರ್ಪಡೆಯಾಗಿದ್ದೇನೆ. ಅದೊಂದು ವ್ಯಕ್ತಿತ್ವ ವಿಕಸನ ನಿಮ್ಮ ಒಂದು ಜೀವನದಲ್ಲಿ ಬಹುದೊಡ್ಡ ಪಾತ್ರ ಖಂಡಿತ ಪಾತ್ರ ವಹಿಸಿದೆ. ಯಾಕಂದರೆ ನಾನು ಇವತ್ತು ಎಷ್ಟು ಆತ್ಮವಿಶ್ವಾಸದಿಂದ, ಆತ್ಮಸ್ಥೈರ್ಯದಿಂದ ನನ್ನ ಕೆಲಸಗಳನ್ನು ಇಷ್ಟು ಸಮರ್ಥವಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನನಗೆ ಅದು ಶಕ್ತಿಯನ್ನು, ಸ್ಫೂರ್ತಿಯನ್ನು ಕೊಟ್ಟಿರುವುದು ನನ್ನ JCI ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಯಾಕಂದರೆ ನಾವು ಅದರಲ್ಲಿ ಅಷ್ಟು ತೊಡಗಿಸಿಕೊಂಡಿದ್ದೇವೆ. ನಾನು ಇವತ್ತಿಗೂ ಆ ಸಂಸ್ಥೆಯಲ್ಲಿ ಇದ್ದೇನೆ ಅಂತ ಹೇಳಿದರೆ ನನಗೆ ಆ ಸಂಸ್ಥೆ ಅಷ್ಟು ಕೊಟ್ಟಿದೆ, ನನ್ನನ್ನು ಆ ಸಂಸ್ಥೆ ಅಷ್ಟು ಬೆಳೆಸಿದೆ. ನಾನು ಅದರಲ್ಲಿ ತೊಡಗಿಸಿಕೊಂಡಿರುವುದರಿಂದ ನನ್ನ ವ್ಯಕ್ತಿತ್ವ ಇದಾಗಿದೆ, ವಿಕಸನ ಆಗಿದೆ. ಅದು ಹೇಗಿರ್ತದೆ ಅಂತ ಹೇಳಿದರೆ, ನಾನು ಹೇಳಿದೆ 18ರಿಂದ 40 ವರ್ಷದವರೆಗೆ ಯಂಗ್ಸ್ಟರ್ಸ್ಗೆ ಇರುವಂಥ ಒಂದು ಸಂಸ್ಥೆ. ಆದರೂ ನಾವು ನಮ್ಮನ್ನಲ್ಲಿ ತೊಡಗಿಸ್ಕೊಳ್ಬೇಕು. ಹೇಗೆ ಅಂತ ಹೇಳಿದರೆ ಅಲ್ಲಿ ನಮಗೆ ZTWS ಅಂಥದ್ದೆಲ್ಲ, ಅಥವಾ ಸ್ಪೀಚ್ ಮಾಡೋದು ಹೇಗೆ ಅಂಥದ್ದೆಲ್ಲ ಬೇರೆ ಬೇರೆ ಹಂತವಾಗಿರ್ತದೆ. ZTWS ಅಂತಂದರೆ ಅದು ನಾವು ಸರ್ಟಿಫೈಡ್ ಟ್ರೈನರ್ಸ್ ಆಗಬೇಕು ಅಂತ ಆದರೆ ನಮಗೂ ಒಂದು ದೊಡ್ಡ ಪರೀಕ್ಷೆ ಅಂತ ಹೇಳ್ಬೋದು. ಅದು ಆಗ ಹೇಗಿರ್ತದೆ ಅಂತ ಹೇಳಿದರೆ ಒಂದು 4 ದಿನದ 3 ಅಥವಾ 4 ದಿನದ ಟ್ರೈನಿಂಗ್ಸ್ ಇರುತ್ತೆ. ರಾತ್ರಿ ಹಗಲು ನಮ್ಮನ್ನು ದುಡಿಸ್ತಾರೆ, ಬೇರೆ ಬೇರೆ ಅಸೈನ್ಮೆಂಟ್ಸ್ ಕೊಡ್ತಾರೆ, ಮತ್ತು TVಯನ್ನು ಮುಂದೆ ಇಟ್ಕೊಂಡು ನಮ್ಮಿಂದ ಸ್ಪೀಚ್ ಮಾಡಿಸಿ, ನೀನು ಏನು ತಪ್ಪು ಮಾಡಿದ್ಯಾ, ನೀನು ಎಲ್ಲಿ ಅದನ್ನು ಸರಿ ಮಾಡಬೇಕು, ನಿನ್ನ ಪೋಸ್ಚರ್ ಹೇಗಿರಬೇಕು, ನಿನ್ನ ಜೆಸ್ಚರ್ ಏನಿರಬೇಕು, ನಿನ್ನ ಐ ಕಾಂಟ್ಯಾಕ್ಟ್ ಹೇಗಿರಬೇಕು, ನಿನ್ನ ವಾಯ್ಸ್ ಮಾಡ್ಯುಲೇಷನ್ ಹೇಗಿರಬೇಕು, ಪ್ರತಿಯೊಂದನ್ನು ನಮಗೆ ತಿಳಿಸ್ಕೊಡ್ತಾರೆ. ಆ ಮೂಲಕ ನಾವು ಖಂಡಿತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಪಡ್ತೇನೆ. ಹಾಗೆ ಒಂದು ಕಾರ್ಯಕ್ರಮ ಮಾಡೋದು ಹೇಗೆ, ಒಂದು ಕಾರ್ಯಕ್ರಮ ಅಂದರೆ ಮೊದಲು ಏನಿರಬೇಕು, ಹೇಗಿರಬೇಕು, ಯಾರನ್ನು ಕರಿಬೇಕು. ಅಂದರೆ ಸಂಘ ಸಂಸ್ಥೆಗಳಲ್ಲಿ ಮಾಡುವಾಗ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಆದರೆ ಅಲ್ಲಿ ಮಾಡುವಾಗ ಯಾವ ರೀತಿಯಲ್ಲಿ ಇರಬೇಕು ಅದೆಲ್ಲವನ್ನು ನಾವು ಅಲ್ಲಿ ಕಲ್ತ್ಕೊಂಡು ಬಂದವರು. ಆದ್ದರಿಂದ ನೋಡಿ, ಈಗ ನನ್ನ ಸಂಸ್ಥೆ ಎನಿ ಟೈಮ್ ಯಾರು ಬಂದರೂ ಯಾವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೇನು ಭಯ ಇಲ್ಲ. ಯಾಕೆಂದರೆ ನಮ್ಗೆ ಗೊತ್ತಿದೆ, ನಾವು ಅದನ್ನು ಕಲ್ತ್ಕೊಂಡೇ ಬಂದವರು. ಆದ್ದರಿಂದ ಈಗ ಕೆಲವರಿಗೆ ಭಯ ಇರ್ತದೆ, ಸ್ಟೇಜ್ ಫಿಯರ್ ಇರುತ್ತೆ. ಬಹುಶಃ ನಮಗೆ ಸ್ಟೇಜ್ ಫಿಯರ್ ಎಂಬುದು ಇಲ್ಲವೇ ಇಲ್ಲ. ನಾನು ಯಾವಾಗ ಶಿಕ್ಷಕ ವೃತ್ತಿಗೆ ಬಂದಿದ್ದೇನೋ ಆ ಟೈಮಿಂದ ನಾನು ಬೇರೆ ಬೇರೆ ಶಾಲೆಗಳಿಗೆ ಟ್ರೈನಿಂಗಿಗೆ ಹೀಗೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದೆ. ಯಾವುದು ಶ್ರೀ ಶಕ್ತಿಯ ನಿಮ್ಮ ಮಹಿಳಾ ಸಂಘಟನೆ ಎಲ್ಲವೂ ಯಾವಾಗ ಈಗೆಲ್ಲ ಬೇರೆ ಬೇರೆ ಟ್ರೈನರ್ಸ್ ಅವರವರ ಇದರಲ್ಲಿ ಬಂದಿದ್ದಾರೆ, ಈಗ ಧರ್ಮಸ್ಥಳ ಅವರದ್ದೆಲ್ಲ. ಆದರೆ ಮೊದಲೆಲ್ಲ ಇರಲಿಲ್ಲ, ಆಗೆಲ್ಲ ನಾವೇ ಹೋಗ್ತಾ ಇದ್ದವರು. ಅದೆಲ್ಲವೂ ನಮಗೆ ತುಂಬ ಕಾನ್ಫಿಡೆನ್ಸನ್ನು ಕೊಟ್ಟಿದೆ, ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿದೆ, ಆತ್ಮಸ್ಥೈರ್ಯವನ್ನು ಬೆಳೆಸಿದೆ. ಆದ್ದರಿಂದ ಅದರ ಬಗ್ಗೆ ನಾವು ಎಲ್ಲಿ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಗೆ ಗೊತ್ತಿದೆ ಅದನ್ನು ಯಾವ ರೀತಿ, ಅಂದರೆ ಹಾಗೆ ಅಂತ ಅಹಂ ಅಲ್ಲ, ಆದರೆ ನಾವು ತಿಳ್ಕೊಂಡಿದ್ದೇವೆ ಅಂತ. ಯಾಕಂದರೆ ನೀವು ಹೇಳ್ಬೋದು JCI ಅಂದರೆ ಅದೇನು ಫ್ರೀಯಾ? ಅಲ್ವೇ ಅಲ್ಲ. ಪ್ರತಿಯೊಂದಕ್ಕೂ ನಾವು ಹಣ ಕೊಟ್ಟು ಟ್ರೈನಿಂಗ್ ಅಂತ ಕೊಂಡು ನಾವು ಅನುಭವವನ್ನು ಪಡ್ಕೊಂಡವರು. ಆದ್ದರಿಂದ ನಮ್ಮಲ್ಲಿ ಆ ಆಸಕ್ತಿ ಇದ್ದಾಗ ಮಾತ್ರ ನಮಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ. ಯಾವುದೇ ಈಗ ಬಹಳ ಜನ ಹುಡುಗರು ಬರ್ತಾರೆ, ಅವರಿಗೆ ಬಹುಶಃ ಅವರಿಗೆ ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಅವರ ವರ್ಕಿನ ಪ್ರೆಷರ್ ಇರ್ಬೋದು, ಟೈಮ್ ಸ್ವಲ್ಪ ಕಷ್ಟ ಆಗ್ತದೆ, ಅಥವಾ ಇಂಟ್ರೆಸ್ಟಿನ ವಿಷಯದಲ್ಲಿ ಇರ್ಬೋದು. ಬಹುಶಃ ನನ್ನದೊಂದು ಮಾತು ಏನು ಅಂತ ಹೇಳಿದ್ರೆ, ಯಾರು ನಮ್ಮನ್ನು ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅಂತ ಆದರೆ ಇಂತಹ ಒಂದು ಸಂಘಟನೆಗಳಲ್ಲಿ ಸೇರಿಕೊಂಡು ನಾವು ಅದರಲ್ಲಿ ಇನ್ವಾಲ್ವ್ ಆಗಿ ತೊಡಗಿಸಿಕೊಂಡಾಗ ನಾವು ಬೆಳೀಲಿಕ್ಕೆ, ನಮ್ಮ ವ್ಯಕ್ತಿತ್ವವನ್ನು ಬೆಳಗಿಸಿಕೊಳ್ಳಿಕ್ಕೆ, ವಿಕಸನ ಆಗಲಿಕ್ಕೆ ತುಂಬ ಅವಕಾಶಗಳು ಉಂಟು ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.
ಮ್ಯಾಮ್ ಈಗ ಶಾಲೆಯಲ್ಲಿ ಮಕ್ಕಳನ್ನ ನೋಡ್ಬೋದು, ಕೆಲವರು ಹಿಂಜರಿತಾರೆ, ಹ್ಮ್. ಸ್ಟೇಜ್ ಫಿಯರ್ ಈ ರೀತಿಯಾಗಿ ಮಕ್ಕಳಿಗೆ ಇರುವಂತದ್ದು. ಹ್ಮ್ ಹ್ಮ್ ಹ್ಮ್. ಇದನ್ನ ಹೋಗಲಾಡಿಸೋದಕ್ಕೆ ಯಾವ ರೀತಿಯಾದ ಒಂದು ಟಿಪ್ಸ್ ಅನ್ನ ಮಕ್ಕಳಿಗೆ, ಬಹುಶಃ ಮಕ್ಕಳು ಕೂಡ ಈ ನೋಡ್ತಾ ಇರ್ಬೋದು, ಹ್ಮ್. ಪ್ರಸಾರ ಆಗೋದನ್ನ ನೋಡ್ತಾ ಇರ್ಬೋದು, ಹ್ಮ್. ಅವರಿಗೆ ಯಾವ ರೀತಿಯಾದ ಒಂದು ಸಂದೇಶ ಅಥವಾ ಒಂದು ಕಿವಿ ಮಾತು, ಒಂದು ಧೈರ್ಯವನ್ನ ಹೇಳ್ತೀರಾ? ಹಾ, ನೋಡಿ, ಭಾಷಣ ಮಾಡುವಾಗ ಮೊದಲಿಗೆ ಎಲ್ಲರಿಗೆ ಭಯ ಆಗ್ತದೆ. ಖಂಡಿತ. ನಿಮ್ಗೆ ಗೊತ್ತಿರ್ಬೋದು, ಕೈಯಲ್ಲಿ ಇದು ಬರೋದು ಅಥವಾ ನಡುಕಾಗೋದು, ಇದೆಲ್ಲ ಸಾಮಾನ್ಯ. ಈವನ್ ಸ್ವಾಮಿ ವಿವೇಕಾನಂದರಂತಹವರಿಗೂ ಕೂಡ ನಡುಕ ಇತ್ತು, ಎಲ್ರಿಗೂ ಇತ್ತು. ಆದರೆ ಮಾಡ್ತಾ 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 ಅದನ್ನು ಹೇಳ್ತಾ ಹೋದ ಹಾಗೆ ನಮಗೆ ಆ ಧೈರ್ಯ ಬರ್ತದೆ. ನಾವು ಮಕ್ಕಳಿಗೆ ಹಾಗೆ ಹೇಳ್ತೇವೆ, ಇದು ಫಸ್ಟ್ ಟೈಮ್ ಅಲ್ಲ, ಏನು ಹೆದರಬೇಡ. ವೇದಿಕೆಯಲ್ಲಿ ಆಗುವಂಥದ್ದು ಖಂಡಿತ ಅಲ್ಲ, ಖಂಡಿತ ಅಲ್ಲ. ಅದಕ್ಕೆ ವೇದಿಕೆಯನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಾವು ಹೇಳುವಂಥದ್ದು. ಈಗ ಇದನ್ನು ಹೇಳಿದೆ ಅಲ್ಲ, ಈಗ ನಾನು ಹೇಳಿದೆ ಅಲ್ಲ, ಫಸ್ಟ್ಗೆ ಹೋಗುವಾಗ ಎಲ್ಲರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಡುಕ ಇರ್ತದೆ ಎದುರಿಗೆ ನಿಂತಾಗ, ಮೈಕಿನ ಎದುರಿಗೆ. ಕೆಲವರಿಗೆ ಮೈಕ್ ಯೂಸ್ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲ, ಅಂಥವರು ಸೇರ್ತಾರೆ. ಆದರೆ ಅವರಿಗೆ ನಾವು ಏನು ಹೇಳಬೇಕು, ಯು ಕ್ಯಾನ್ ಡೂ ಇಟ್, ನಿಂಗೆ ಆಗ್ತದೆ, ನಿನ್ನಿಂದ ಸಾಧ್ಯ, ನೀನು ಸ್ವಲ್ಪ ಟ್ರೈ ಮಾಡು. ಖಂಡಿತ. ನಮ್ಮ ಈಗ ಮೊನ್ನೆ ಒಂದು ಹುಡುಗಿ, ಅವಳು ಸ್ವಲ್ಪ ಹಿಂದೆ ಇದ್ಲು, ಬಟ್ ಅವಳಿಗೆ ನಾವು ನಿಂಗೆ ಆಗ್ತದೆ, ಯು ಕ್ಯಾನ್ ಡೂ ಇಟ್, ನೆಕ್ಸ್ಟ್ ಟೈಮ್ ಯು ವಿಲ್ ಗೆಟ್ ಫಸ್ಟ್ ಅಂತ ಹೇಳಿದರೆ ಅವಳು ಟ್ರೈ ಮಾಡಿದ್ದಾಳೆ. ನಿಮ್ಗೆ ಗೊತ್ತಿಲ್ಲ, ಅವಳು ಫಸ್ಟ್ ಪ್ಲೇಸ್ ಬಂದಿದ್ದಾಳೆ. ಅಂದರೆ ಮಕ್ಕಳಿಗೆ ಆ ಒಂದು ಆತ್ಮಸ್ಥೈರ್ಯವನ್ನು ನಾವು ಕೊಡಬೇಕಾಗ್ತದೆ. ಯಾರೇ ಆಗಲಿ, ಶಿಕ್ಷಕರು. ಇಲ್ಲ ಇಲ್ಲ ಇಲ್ಲ, ಯು ಕಾನ್ ಡೂ ಅಂತ ಹೇಳಲಿಕ್ಕಿಲ್ಲ, ಎಲ್ಲರಿಗೂ ಯು ಕ್ಯಾನ್ ಡೂ ಇಟ್ ಅಂತಲೇ ಹೇಳಬೇಕು. ಮತ್ತು ನಾವು ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಪ್ರೋತ್ಸಾಹ ಮಾಡಿದಾಗ ಮಾತ್ರ ಬಹುಶಃ ಈ ಪ್ರೋತ್ಸಾಹ ಶಿಕ್ಷಕರಿಂದ ಹೇಗೆ ಬರ್ತದ ಹಾಗೆ ಮನೆಯಲ್ಲಿ ಸಹ ಬರಬೇಕು ಎಂಬುದು ನನ್ನ ಒಂದು ಆಶಯ. ಈಗ ಬಹುಶಃ ಈಗಿನ ಶಿಕ್ಷಣ ಪದ್ಧತಿ ಏನಂತ ಹೇಳಿದೆ, ಎಲ್ಲವೂ ಮಾರ್ಕಿನ ಮೇಲೆ ಅವಲಂಬಿಸಿದೆ, ಹೌದಲ್ವಾ? ಪೇರೆಂಟ್ಸ್ ಏನು ಮಾಡ್ತಾರೆ, ನೀನು ಅದಕ್ಕೆ ಹೋಗಬೇಡ, ನೀನು ಕಲಿ ಅಂತ ಹೇಳ್ತಾರೆ. ಆದರೆ ಒಂದು ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಒಂದು ವಿದ್ಯಾರ್ಥಿದ್ದಾಗಲಿ ಅಥವಾ ಯಾರದೇ ಆಗಬೇಕು ಅಂತ ಆದರೆ ನಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಅದು ಭಾಷಣ ಸಹ ಬೇಕು ಅಲ್ವಾ? ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಖಾಲಿ ಬರೆಯೋದು ಮಾತ್ರವಾ? ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ವಿದ್ಯಾರ್ಥಿಗಳು, ಸಾಧಕರು, ತುಂಬ ಮಾರ್ಕ್ಸ್ ತಗೊಂಡವರು ಜೀವನದಲ್ಲಿ ಸೋತವರು ಸಹ ಇದ್ದಾರೆ, ಹೌದಲ್ವಾ? ಬಹುಶಃ ಮಾರ್ಕ್ಸ್ ಒಂದೇ ಅಲ್ಲ, ನಮ್ಮ ಜೀವನದಲ್ಲಿ ಮಾರ್ಕ್ಸಿನ ಜೊತೆಗೆ ಒಂದು ಏನು ಪ್ರಾಕ್ಟಿಕಲ್ ಆಗಿ ಒಂದು ಬದುಕು ಬಂದಾಗ, ಅದರಲ್ಲಿ ಕಷ್ಟ ಬಂದಾಗ ಅದನ್ನು ಎದುರಿಸುವುದು ಹೇಗೆ ಎಂಬುದು ಕೂಡ ನಮ್ಗೆ ಗೊತ್ತಿರಬೇಕು, ಹೌದಲ್ವಾ? ಈಗ ನನ್ನ ಜೀವನದಲ್ಲೂ ಕೂಡ ನೀವು ಎಣಿಸಬಹುದು, ಏನು ಕಷ್ಟವೇ ಬರಲಿಲ್ವಾ? ಬಂದಿದೆ, ಆದರೆ ನಾನು ಅದನ್ನೆಲ್ಲ ಎದುರಿಸಿದ್ದೇನೆ. ಯಾಕಂದರೆ ಆ ಎದುರಿಸುವಂತಹ ಶಕ್ತಿ ನನ್ನಲ್ಲಿ ಇದೆ ಅಂತ ನಂಗೆ ಗೊತ್ತಿತ್ತು. ಆದ್ದರಿಂದ ನಾನು ಅದನ್ನು ಎದುರಿಸಿದ್ದೇನೆ. ಆದ್ದರಿಂದ ಬಹುಶಃ ನಾನು ಯಶಸ್ವಿ ಆಗಿರಬಹುದು ಅಲ್ಲ ಹೇಳೋದು ನಾನು. ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಹಾಗೆ. ಎಷ್ಟೋ ಜನ ಮಕ್ಕಳು ಅಥವಾ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಸಣ್ಣ ಸೋಲು ಬಂದರೆ ಅದನ್ನು ಫೇಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅಲ್ವಾ? ಫೇಸ್ ಮಾಡಬೇಕು. ಈ ಶಿಕ್ಷಣ ಅಂದರೆ ಖಾಲಿ ಮಾರ್ಕ್ಸ್ ಮಾತ್ರ ಅಲ್ಲ, ಜೀವನದಲ್ಲಿ ಸೋಲು ಬಂದಾಗ ಅದನ್ನು ಎದುರಿಸುವುದು ಹೇಗೆ ಎಂಬುದನ್ನು ಕೂಡ ನಾವು ವಿದ್ಯಾರ್ಥಿಗಳೇ ಆಗಬೇಕು. ಬಹುಶಃ ನನ್ನ ಮಕ್ಕಳು ತುಂಬ ಪುಣ್ಯವಂತರು. ಯಾಕಂತ ಹೇಳ್ತೇನೆ, ನಾನು ಕ್ಲಾಸಲ್ಲಿ ಪಾಠ ಮಾಡುವಾಗ ಇಂಥ ವಿಚಾರಗಳನ್ನು ಹೇಳ್ತೇನೆ. ಯಾವ ಸಂದರ್ಭ ಬರ್ತದೆ ನೋಡಿ, ಆ ಸಂದರ್ಭಕ್ಕೆ ನಾನು ಅಂಥ ವಿಚಾರಗಳನ್ನು ಹೇಳ್ತೇನೆ, ನನ್ನ ಅನುಭವಗಳನ್ನು ಹೇಳ್ತೇನೆ, ಅಥವಾ ಬೇರೆಯವರಿಂದ ಯಾಕೆ ಹೀಗಾಯಿತು ಅದು ಹೇಳ್ತೇನೆ. ಈಗ ಒಂದು ರೂಸ್ವೆಲ್ಟ್ ಅಮೇರಿಕಾದ ಅಧ್ಯಕ್ಷ, ಅಥವಾ ಅಬ್ರಹಾಂ ಲಿಂಕನ್ ಅಮೇರಿಕಾದ, ಅವರೆಲ್ಲ ಎಷ್ಟು ಸಲ ಟ್ರೈ ಮಾಡಿದ್ದಾರೆ? ಒಂದೇ ಸಲಕ್ಕೆ ಅವರಿಗೆ ಯಶಸ್ಸು ಬಂದಿದ? ಇಲ್ಲಲ್ಲ, 13 ಸಲ ಅವನು ಚುನಾವಣೆಯಲ್ಲಿ ನಿಂತು ಮತ್ತೆ ಗೆದ್ದ ಅಲ್ವಾ? ಆ ರೂಸ್ವೆಲ್ಟ್ ಎಂಬುವ ಗಾಲಿ ಕುರ್ಚಿಯಲ್ಲಿ ಬರ್ತಾ ಇದ್ದ. ಅವನು ಭಾಷಣಕ್ಕೆ ಬರ್ತಾನೆ ಅಂತ ಹೇಳಿದರೆ ಎಲ್ಲರೂ ಎದ್ದು ಹೊರಗೆ ಹೋಗುವಂತ ಇದ್ರಂತೆ. ಆದರೆ ಅವನು ಒಂದು ಮಾತನ್ನು ಹೇಳಿದಂತೆ, ಏನು, ನಾನು ಅಂಗವಿಕಲ ಆಗಿರ್ಬೋದು, ಆದರೆ ನನ್ನ ದೇಶವನ್ನು ನಾನು ಅಂಗವಿಕಲನಾಗ್ಲಿಕ್ಕೆ ಬಿಡುವುದಿಲ್ಲ. ಅವರಿಗೆ ಹಾಗಾದರೆ ಆಶ್ಚರ್ಯ ಆಯ್ತು ಎಲ್ರಿಗೆ. ಇವನು ಏನು ಹೇಳ್ತಾ ಇದ್ದಾನೆ ಕೇಳುವ. ಹೇಳಿದವನು, ನಾನು ಈ ಚುನಾವಣೆಗೆ ನಿಲ್ತೇನೆ, ನಾನು ಗಾಲಿ ಕುರ್ಚಿಯಲ್ಲಿ ಇರ್ಬೋದು, ಆದರೆ ನನ್ನ ದೇಶವನ್ನು ನಾನು ಹಾಗೆ ಮಾಡೋದಿಲ್ಲ. ನೀವು ನನಗೆ ಅವಕಾಶ ಕೊಡಿ. ನೀವು ನಂಬ್ತೀರ ಇಲ್ವಾ, 4 ಸಲ ಅವನು ವಿನ್ ಆಗಿದ್ದಾನೆ, ಆ ದೇಶವನ್ನು ಅಷ್ಟು ಎತ್ತರಕ್ಕೆ ಕೊಂಡೋಗಿದ್ದಾನೆ. ಅದು ನಮ್ಮ ಆತ್ಮವಿಶ್ವಾಸ ಅಲ್ವಾ? ಅಂಥ ಆತ್ಮವಿಶ್ವಾಸವನ್ನು ನಾವು ನಮ್ಮ ಮಕ್ಕಳಲ್ಲೂ ತುಂಬಿಸಬೇಕು, ಅಥವಾ ನಮ್ಮಲ್ಲೂ ಇರಬೇಕು. ಒಂದೇನೋ ಕಷ್ಟ ಬಂತು, ಜೀವನವೇ ಮುಗಿಯಿತು ಅಂತ ಅಂದ್ಕೊಳ್ಳೋದಲ್ಲ. ಜೀವನದಲ್ಲಿ ತುಂಬ ಅವಕಾಶಗಳು ಇವೆ.
ಅಂಥದ್ದನ್ನು ಮಕ್ಕಳಿಗೆ ನಾವು ತಿಳಿಸಿ ಹೇಳಬೇಕಾಗುವಂಥ ಅವಶ್ಯಕತೆ ಇದೆ. ನಾವು ಅದನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಾವು ಟ್ರೈನರ್ಸ್ ಆಗಿರೋದ್ರಿಂದ ನನ್ನ ಮಕ್ಕಳಿಗೆ ಅಲ್ಲ, ಯಾಕಂದರೆ ಇದರ ಮೊದಲು ಪಾಸ್ ಔಟ್ ಆದ ಮಕ್ಕಳು ಇದ್ದಾರೆ, ತುಂಬ ಒಳ್ಳೆ ಇದರಲ್ಲಿದ್ದಾರೆ. ಅವರೆಲ್ಲರೂ ಹೇಳ್ತಾರೆ, ಮ್ಯಾಮ್ ವಿ ಇನ್ಸ್ಪೈರ್ಡ್ ಬೈ ಯು ಅಂತ ಹೇಳ್ತಾರೆ. ಹಾಗೆ ನಮಗೆ ಸಂತೋಷ ಸಹ ಆಗ್ತದೆ. ಆದರೆ ನಮ್ಗೆ ಗೊತ್ತಿದೆ ಆ ಅನುಭವ ನಮಗೆ ಹೇಗೆ ಬಂದಿದೆ ಅಂತ. ಹೌದಲ್ವಾ? ಹೌದು. ನಾನೀಗ ಸಂಘ ಸಂಸ್ಥೆಗಳ ಬಗ್ಗೆ ಕೇಳೋದಾದ್ರೆ, ನೀವೀಗ ಸಂಘ ಸಂಸ್ಥೆಗಳ ಜೊತೆಗೆ ತೊಡಗಿಸೋದ್ರ ಜೊತೆಗೆ ಶಿಕ್ಷಣ ವೃತ್ತಿಯಲ್ಲೂ ಕೂಡ ಇದ್ದೀರಾ. ಈ ಪ್ರಶ್ನೆಯನ್ನ ತುಂಬಾ ಜನ ಕೇಳಿರ್ಬಹುದು ಕೂಡ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ? ಖಂಡಿತ ನಮಗೆ ಮನಸ್ಸಿದ್ರೆ ಯಾವುದನ್ನು ಮಾಡ್ಲಿಕ್ಕೆ ಆಗ್ತದೆ ಎಂಬುದಕ್ಕೆ ನಾವೆಲ್ಲ ಸಾಕ್ಷಿ ಅಂತ ಹೇಳ್ತೇನೆ ನಾನು. ಈಗ ನಮಗೆ ಶಿಕ್ಷಣ ವೃತ್ತಿ ಅಂತ ಹೇಳಿದರೆ ಅದು ಅಷ್ಟು ಪವಿತ್ರ. ಅದಕ್ಕೆ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ, ನ್ಯಾಯವನ್ನು ಒದಗಿಸುವ ರೀತಿಯಲ್ಲಿ ನಾನು ಇವತ್ತಿನವರೆಗೂ ನಾನು ನನ್ನ ವೃತ್ತಿಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ನಾನು ಸಂಘ ಸಂಸ್ಥೆಗಳಲ್ಲೆಲ್ಲ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಅದೆಲ್ಲವೂ ಒಂದು ಸಂಜೆ ಅಥವಾ ಶನಿವಾರ ಮಧ್ಯಾಹ್ನ ಮೇಲೆ ಅಥವಾ ಆದಿತ್ಯವಾರ. ನಾವು ಆದಿತ್ಯವಾರ ಹೆಚ್ಚಾಗಿ ಮನೆಯಲ್ಲಿ ಇರ್ತೇವೆ ಅಂತ ಹೇಳೋದು ಇಲ್ಲ, ಹೆಚ್ಚಾಗಿ ನಾವು ಸಂಘ ಸಂಸ್ಥೆಗಳಲ್ಲೇ ಇರ್ತೇವೆ. ಈಗ ನಾನು ಹೇಳಿದೆ, JCA ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ಅಥವಾ ಶಾರದಾ ಮಾತೃಮಂಡಲಿ ಅಂತ ಇದೆ, ಮತ್ತು ನಮ್ಮ ಬಿಲ್ಲವ ಸಂಘ ಇದೆ, ಮತ್ತು ಈಗಂತೂ ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿಯ ಅಧ್ಯಕ್ಷೆಯಾಗಿದ್ದೇನೆ ನಾನು. ಹೀಗೆ ಪ್ರತಿ ಇದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎಲ್ಲದಕ್ಕೂ ಸಂಘಟನೆ ನಿಮ್ಗೆ ಗೊತ್ತುಂಟು, ಯುವವಾಹಿನಿ ಸಂಘಟನೆಯಲ್ಲಿ ನಾನು ತುಂಬ ವರ್ಷ ಕೆಲಸ ಮಾಡಿದವಳು. ಅದೆಲ್ಲವೂ ಹೇಗೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ನಮಗೆ ಮನಸ್ಸಿರಬೇಕು. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದಾರಲ್ಲ, ಆ ರೀತಿ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮ್ಗೆ ಗೊತ್ತಿರಬೇಕು, ಟೈಮನ್ನು ಹೇಗೆ ಹೊಂದಿಸ್ಕೊಳ್ಬೇಕು ಅಂತ. ಈಗ ಶಾಲೆ ಅಂತ ಹೇಳಿದರೆ ಬೆಳಗ್ಗೆಯಿಂದ ಆ ಬೆಲ್ ಆಗುವ ತನಕ ನಮಗೆ ಯಾವುದೇ ವಿಚಾರಗಳು ಬೇರೆ ನೆನಪು ಬರೋದಿಲ್ಲ. ಮಕ್ಕಳ ನೆನಪು ಬರೋದು ಕೂಡ ಬೆಲ್ಲಾದ ಮೇಲೆ, ಶಾಲೆಯ ಟೈಮ್ ಮುಗಿದ ಮೇಲೆಯೇ ನಮಗೆ ನೆನಪಾಗೋದೇ ಹೊರತು ಅದರ ಮೊದಲು ನಮಗೆ ನಮ್ಮ ಮನೆಯ ಮಕ್ಕಳ ಬಗ್ಗೆ ಸಹ ನೆನಪಾಗೋದಿಲ್ಲ, ನಮ್ಮ ಶಾಲೆಯ ಬಗ್ಗೆ ಮಾತ್ರ. ಯಾಕಂದರೆ ಅಷ್ಟು ಕೆಲಸಗಳಿರ್ತವೆ ಶಾಲೆಗೆ ಹೊಕ್ಕ ಕೂಡಲೇ. ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಈಗ 5 ಗಂಟೆಗೆ ಮೀಟಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಮನೆಗೆ ಬಂದು ಇನ್ನೊಮ್ಮೆ ಹೋಗುವಂಥದ್ದು, ಅದನ್ನು ಸೆಟ್ ಮಾಡಿಕೊಳ್ಳುವಂಥದ್ದು. ಬರುವಾಗ ಸ್ವಲ್ಪ ಲೇಟ್ ಆಗಿರ್ಬೋದು, ಅದಕ್ಕೆಲ್ಲ ಮನೆಯವರ ಸಹಕಾರ ಸಹ ಬೇಕು ಎಂಬುದು ಅಷ್ಟೇ ಮುಖ್ಯ. ಹಾಗೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ, ಸಮಾಜ ಸೇವೆ. ಈಗ ಲಯನ್ಸ್ ಅಂತ ಸಂಸ್ಥೆ ನಿಮ್ಗೆ ಗೊತ್ತುಂಟು, ಸರ್ವಿಸ್ ಅಲ್ವಾ? ಅದರಲ್ಲಿಯೂ ಕೂಡ ನಮಗೆ ಲಯನ್ಸ್ ಸ್ಪೆಷಲ್ ಸ್ಕೂಲ್ ಇದೆ ನಮ್ಮದೇ, ಲಯನ್ಸ್ ಸುರತ್ಕಲ್ ಸೆಂಟ್ರಲ್ಲಿ. ಅಂತಹ ಶಾಲೆ ಬಹುಶಃ ಇಲ್ಲೇ ಡಿಸ್ಟ್ರಿಕ್ಟಲ್ಲೇ ಇಲ್ಲ. ಅಂತಹ ಶಾಲೆ, ಒಂದು ಸುಂದರವಾದ ಶಾಲೆ ಇದೆ ನಮ್ಮದು. ಅಲ್ಲಿ ಒಂದು 80 ಮಕ್ಕಳಿದ್ದಾರೆ. ಅವರನ್ನು ನೋಡಬೇಕು. ನೋಡಿ, ನಾನು ನನ್ನ ಶಾಲೆಯ ಮಕ್ಕಳಿಗೆ ಈ ಉದಾಹರಣೆಗಳನ್ನು ಹೇಳ್ತೇನೆ. ನೋಡಿ ಮಕ್ಕಳೇ, ದೇವರು ನಿಮಗೆಲ್ಲವನ್ನು ಕೊಟ್ಟಿದ್ದಾನೆ. ಅಂದರೆ ಜ್ಞಾನದಿಂದ ಹಿಡಿದು ದೇಹದಿಂದ ಹಿಡಿದು ಎಲ್ಲವೂ, ಕಿವಿ ಬಾಯಿ ಕಣ್ಣು ಅಲ್ವಾ, ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಆದರೆ ಯಾವುದೋ ಕಾರಣಕ್ಕೆ ದೇವರ ಮಕ್ಕಳು ಅಂತ ನಾವು ಅವರನ್ನು ಹೇಳ್ತೇವೆ, ಸ್ಪೆಷಲ್ ಮಕ್ಕಳು ಅಂತ ಹೇಳ್ತೇವೆ. ಅವರಿದ್ದಾರೆ, ಅವರನ್ನು ನೀವೊಮ್ಮೆ ನೋಡಬೇಕು. ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅವರನ್ನು ಸರಿಪಡಿಸಲಿಕ್ಕೆ. ಈಗ ನಾವು ಒಂದು ಸಾಮಾನ್ಯವಾದ ಶಿಕ್ಷಕರು, ಆದರೆ ಅವರು ವಿಶೇಷ ಶಿಕ್ಷಕರಲ್ಲಿದ್ದಾರೆ. ಪ್ರತಿಯೊಂದಕ್ಕೂ ಆ ಮಗುವಿಗೆ ಫಸ್ಟ್ ಬಂದಾಗ ಹಲ್ಲುಜ್ಜಲಿಕ್ಕೂ ಗೊತ್ತಿರೋದಿಲ್ಲ, ಆ ರೀತಿಯಲ್ಲಿ ಇರ್ತದೆ. ಅವರನ್ನು ಹೇಗೆ ಟ್ರೈನ್ ಮಾಡ್ತಾರೆ ಅವರು? ಅಥವಾ ಕೈ ಎತ್ತಲಿಕ್ಕೆ ಗೊತ್ತಿಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ, ಕೇಳೋದಿಲ್ಲ ಅಲ್ವಾ, ಅರ್ಥ ಆಗೋದಿಲ್ಲ, ಬೊಬ್ಬೆ ಹೊಡಿತಾರೆ, ಅಥವಾ ಏನೋ ಜೊಲ್ಲು ಸುರಿತಾ ಇರ್ತದೆ. ನೋಡಿ ಅಂಥ ಪರಿಸ್ಥಿತಿಯಲ್ಲಿ ಆ ಮಕ್ಕಳನ್ನು ಸ್ಪೆಷಲ್ ಸ್ಕೂಲಿನ ಟೀಚರ್ಸ್ ಯಾವ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅದೆಲ್ಲ ನಿಜವಾಗಿಯೂ ಈ ಮಕ್ಕಳು ಪುಣ್ಯವಂತರು, ಇವರು ನೋಡಬೇಕು ಅಂತ ಹೇಳೋದು ನಾನು. ಯಾಕಂದರೆ ಗೊತ್ತಿರಬೇಕು, ಸಮಾಜದಲ್ಲಿ ಖಾಲಿ ನಮ್ಮಂಥವರು ಹೀಗೆ ಅಲ್ಲ, ನಾರ್ಮಲ್ ಆಗಿರುವವರು ಮಾತ್ರ ಅಲ್ಲ, ಕಷ್ಟದಲ್ಲಿರುವವರು ಸಹ ಇದ್ದಾರೆ. ಅವರಿಗೆ ನಾವು ಹೆಲ್ಪ್ ಮಾಡಬೇಕು, ಹೌದಲ್ಲ? ಒಂದು ಮಗು ಅಂಥದ್ದು ಏನಾದರೂ ಒಂದು ಕ್ರಾಸ್ ಮಾಡ್ತಾ ಇದ್ದರೆ ನೀವು ಹೆಲ್ಪ್ ಮಾಡ್ತೀರಾ? ಅಥವಾ ನಿಮ್ಮ ಮನೆಯಲ್ಲಿರುವ ಈಗಿನ ಮಕ್ಕಳ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ಅವರು ಹಿರಿಯರನ್ನು ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ ಮಾಡ್ತಾರೆ, ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು, ಅಥವಾ ಇಂಥವರನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು, ಇದೆಲ್ಲವನ್ನು ಬಹುಶಃ ಇವತ್ತಿನ ಮಕ್ಕಳಿಗೆ ತಿಳಿಸಿ ಹೇಳಬೇಕಾಗ್ತದೆ. ಬಹುಶಃ ಅವರಿಗೆ ತೋರಿಸುವಂಥ ಅಗತ್ಯನೂ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂದರೆ ನಮ್ಮ ಮಕ್ಕಳಿಗೆ ಏನಾಗಿದೆ ಗೊತ್ತಾ, ಈಗಿನ ಪ್ರೆಸೆಂಟ್ ಮಕ್ಕಳಿಗೆ ಅವರ ಪ್ರಪಂಚ ಬಿಟ್ಟರೆ ಮತ್ತು ಮೊಬೈಲ್ ಪ್ರಪಂಚ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಲ್ವಾ? ಪ್ರಪಂಚದಲ್ಲಿ ಹೀಗೆ ಕಷ್ಟದವರು ಸಹ ಇದ್ದಾರೆ, ಅಥವಾ ದೇವರ ಸೃಷ್ಟಿಯಲ್ಲಿ ಸಹ ಹೀಗೆ ಇದೆ ಎಂಬುದನ್ನು, ಕೆಲವೊಂದು ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ. ಮತ್ತು ಬಹುಶಃ ಮೊಬೈಲ್ ಇದರ ಬಗ್ಗೆ
ನಿಮ್ಗೆ ಗೊತ್ತಿದೆ ಏನೆಲ್ಲ ನಡೀತಾ ಇದೆ. ಅದು ಎಷ್ಟು ಒಳ್ಳೆಯದಾ ಅಷ್ಟೇ ಹಾಳು ಕೂಡ ಅಂತ ನಮ್ಗೆ ಗೊತ್ತಿದೆ. ಮತ್ತು ಮಕ್ಕಳು ಅದನ್ನು ಹಿತವಾಗಿ ಮಿತವಾಗಿ ಬಳಸಿದರೆ ಒಳ್ಳೆಯದು. ಹಿತವಾಗಿ ಯಾವುದನ್ನು ನೋಡಬೇಕು ಅದರ ಬಗ್ಗೆ ಸ್ವಲ್ಪ ಪೇರೆಂಟ್ಸ್ ಕೂಡ ಎಚ್ಚರವನ್ನು ವಹಿಸಬೇಕು ಎಂಬುದು ನನ್ನ ಒಂದು ಕಳಕಳಿಯ ಮಾತು. ಮತ್ತು ನಿಮ್ಗೆ ಗೊತ್ತಿದೆ ಮಂಗಳೂರಲ್ಲಿ ಡ್ರಗ್ಸಿನ ಬಗ್ಗೆ ಎಷ್ಟೆಲ್ಲ ವಿಚಾರಗಳು ಆಗ್ತಾ ಇವೆ ಅಲ್ವಾ? ಇದೆಲ್ಲ ಯಾಕೆ ಆಗ್ತಾ ಇದೆ? ಬಹುಶಃ ನಾವು ಮಕ್ಕಳನ್ನು ಏನು ಮಾಡ್ತಾರೆ ಅಂತ ಬಹುಶಃ ಸರಿಯಾಗಿ ನೋಡ್ತಾ ಇಲ್ವೋ ಏನೋ ಎಂಬ ಒಂದು ಪ್ರಶ್ನೆ ಬರೋದಿಲ್ವ ನಿಮಗೆ ಅಲ್ವಾ? ಹಾಂ, ಆದ್ದರಿಂದ ಬಹುಶಃ ಕಾಲೇಜಿಗೆ ಹೋಗಲಿ ಅಥವಾ ಇನ್ಯಾವುದೇ ಮಾಡಲಿ ವಿದ್ಯಾವಂತರು ಕೂಡ ಅದರಲ್ಲಿ ಭಾಗಗಳಾಗ್ತಾ ಇದ್ದಾರೆ ಎಂಬುದು ಭಾರಿ ಬೇಸರದ ಸಂಗತಿ ಅಲ್ವಾ? ನಾವು ಶಿಕ್ಷಣ ಎಂಬುದು ಯಾಕೆ? ನಮ್ಮನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ಅಲ್ವಾ? ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಲ್ವಾ? ಅದು ನಾವು ಯಾಕೆ ಮಾಡ್ತಾ ಇಲ್ಲ ಎಂಬ ಪ್ರಶ್ನೆ ಬರೋದಿಲ್ವ ನಮ್ಮಲ್ಲೀಗ? ಬರ್ತದೆ. ಇದೆಲ್ಲ ಬಹುಶಃ ನಮ್ಮ ಮಕ್ಕಳಿಗೆ, ಮತ್ತು ಕೆಲವರು ಇನ್ನೋಸೆಂಟ್ ಆಗಿರ್ತಾರೆ, ಅವರಿಗೆ ಅದು ಏನು ಅಂತಲೇ ಗೊತ್ತಿರೋದಿಲ್ವ ಏನೋ, ಬೇರೆ ಯಾರೋ ಅದನ್ನು ಬೇರೆ ರೀತಿಯಲ್ಲೇ ಆ ಮಕ್ಕಳನ್ನು ಉಪಯೋಗಿಸ್ಕೊಳ್ತಾರೆ ಅಲ್ವಾ? ಅಂತ ಬಹಳಷ್ಟು ಉದಾಹರಣೆಗಳು ಬಹುಶಃ ನಮ್ಮ ಮುಂದಿವೆ. ನನಗೆ ಎಣಿಸ್ತದೆ ನಾವು ಇದರ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕು. ಯಾವುದು ಇದಂದರೆ ಏನು, ವೈಟ್ ಏನೋ ಇದೆ ಹುಡಿ ಉಂಟಂತೆ ಅದು ಏನು ಅಲ್ಲ ಹೇಳೋದು, ನಮಗೂ ಗೊತ್ತಿಲ್ಲ ಸತ್ಯವಾಗಿ ಹೇಳೋದು. ಆದರೆ ನಾವು ಓದಿದ್ದೇವೆ ಅಥವಾ ಹೀಗೆ ತಿಳ್ಕೊಂಡಿದ್ದೇವಲ್ಲ, ಅದನ್ನು ಮಕ್ಕಳಿಗೆ ಹೇಳುವಂಥ ಅಗತ್ಯ ಇದೆ. ಅದನ್ನು ಹೋಗಬಾರ್ದು ಅಂತ ಹೇಳೋದು. ಮತ್ತು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಬದುಕಿಗಾಗಿ ಒಳ್ಳೆ ಜೀವನಕ್ಕಾಗಿ ಮಕ್ಕಳಿಗೆ ಎಲ್ಲವನ್ನು ಕೊಡಬೇಕು ಎಂಬ ಹಂಬಲದಲ್ಲಿ ಅಪ್ಪ ಅಮ್ಮ ಇಬ್ಬರು ಕೆಲಸ ಮಾಡ್ತಾರೆ. ಆದ್ದರಿಂದ ಅವರಿಗೆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಟೈಮ್ ಇಲ್ಲ. ಮನೆಯಲ್ಲಿ ಹಿರಿಯರಿಲ್ಲ, ಸರಿ ತಪ್ಪುಗಳನ್ನು ಹೇಳುವವರಿಲ್ಲ. ಇದು ಒಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ನೋಡಿ, ನಮ್ಮ ಕಾಲಕ್ಕೆ ನಮಗೆ ಒಂದು ಅಜ್ಜನ ಅಜ್ಜಿಯ ಅಥವಾ ಅಕ್ಕನವರು ಅಣ್ಣನವರು ಯಾರಾದರೂ ಮನೆಯಲ್ಲಿ ದೊಡ್ಡವರಿಂದ ಇದ್ದರು, ಅವರು ಇದು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತಿದ್ರು. ಅಥವಾ ಒಂದು ಅಪ್ಪನ, ನನಗೆ ಈಗಲೂ ಎಣಿಸ್ತದೆ, ನನ್ನ ಅಪ್ಪ ಮಾಸ್ಟ್ರು ಅಂತ ಹೇಳಿದೆ, ತುಂಬ ಶಿಸ್ತಿನ ವ್ಯಕ್ತಿ ಅಂತೆ. ಅಂದರೆ ನಾನು ಸಣ್ಣ ಇರುವಾಗ 5ನೇ ವರ್ಷಕ್ಕೆ ಅವರು ತೀರಿ ಹೋಗಿದ್ದಾರೆ, ಅದರಿಂದ ನಾನು ತುಂಬ ಅದನ್ನು ಅನುಭವಿಸಿಲ್ಲ. ಆದರೆ ಅಕ್ಕನವರು ಅಪ್ಪ ಇಲ್ಲದಾಗ ಕೂಡ ಅಪ್ಪನ ವಿಷಯ ಹೇಳಿದ್ರೆ ಗಡಗಡ ನಡುಕ್ತಾ ಇದ್ರು. ಅಂದರೆ ಅಷ್ಟು ಭಯ ಇತ್ತು ಅಂತ ಆಯ್ತಲ್ಲ. ಇವತ್ತಿನ ಮಕ್ಕಳಿಗೆ ಅದಿಲ್ಲ, ಹೌದಲ್ವಾ? ಆ ಗೌರವ ಬೇಕು. ಮತ್ತು ಯಾವುದು ಸರಿ ಯಾವುದು ತಪ್ಪು, ಮೊಬೈಲ್ ಕೊಡಲೇಬೇಕು ಅಂತ ಜಗಳ ಮಾಡ್ತಾರೆ, ಅಥವಾ ನಾನು ಇನ್ನೇನೋ ಮಾಡ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮಕ್ಕಳು. ಆಗ ಪೇರೆಂಟ್ಸ್ ಕೆಲವರು ಕೊಡ್ತಾರೆ. ಆದರೆ ಅದರಿಂದ ಆಗುವ ತಪ್ಪುಗಳನ್ನು ಯಾವುದು ನೋಡಬೇಕು ಯಾವುದು ನೋಡಬಾರ್ದು ಮಗ ಎಂಬುದನ್ನು ಪ್ರೀತಿಯಿಂದ ಹೇಳುವಂಥ ಅಗತ್ಯ ತುಂಬ ಇದೆ. ಮಕ್ಕಳಿಗೆ ಗೊತ್ತಿಲ್ಲ, ಹೌದಲ್ವಾ? ಇವತ್ತು ಬಹುಶಃ ಸಾಮಾಜಿಕವಾಗಿ ಏನೆಲ್ಲ ನಡೀತಾ ಇದೆ ಅಥವಾ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ತಾ ಇರುವಾಗ ನಮಗೆ ತುಂಬ ಬೇಸರ ಆಗ್ತದೆ. ಅಥವಾ ಅಯ್ಯೋ ಹೀಗೆ ಆದರೆ ಮುಂದೆ ಏನು ಅಂತ ಭವಿಷ್ಯ ಅಲ್ವಾ ಬಗ್ಗೆ ಒಂದು ನೋವು ಕಾಡ್ತಾ ಇದೆ. ಬಹುಶಃ ಇದಕ್ಕೆಲ್ಲ ಪೇರೆಂಟ್ಸ್ ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡಬೇಕು, ಪ್ರೀತಿ ಕೊಡಬೇಕು, ಮನೆಯಲ್ಲಿ ಪ್ರೀತಿ ಕೊಡಬೇಕು. ಆ ಪ್ರೀತಿ ಮನೆಯಲ್ಲಿ ಸಿಕ್ಕದಾಗ ಅವರು ಬೇರೆ ಕಡೆಯಿಂದ ಹುಡುಕ್ತಾರೆ, ಅದಾಗಬಾರ್ದು. ಆ ಪ್ರೀತಿ ತಂದೆ ತಾಯಿ ಮಕ್ಕಳಿಗೆ ಕೊಡಬೇಕು ಮತ್ತು ಗಮನ ಸಹ ಕೊಡಬೇಕು. ಎಲ್ಲವನ್ನು ಕೊಡ್ತಾರೆ ಈಗಿನ ಪೇರೆಂಟ್ಸ್. ನಾನು ಹೇಳಿದೆಲ್ಲ, ಎಲ್ಲರೂ ದುಡಿಯೋದು ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಎಲ್ಲವನ್ನು ಕೊಡಬೇಕು ಅಂತ, ಹೌದಲ್ಲ? ಅವರು ಏನು ಕೇಳ್ತಾರೆ ಅದನ್ನು ಕೊಡಬೇಕು ಅಂತ. ಅದು ಸರಿಯೇ, ತಪ್ಪು ಅಂತ ಹೇಳೋದಲ್ಲ. ಆದರೆ ಮಕ್ಕಳ ಮೇಲೆ ಗಮನ ಸಹ ಕೊಡಬೇಕು ಎಂಬುದು ನನ್ನ ಒಂದು ಕಳಕಳಿ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಇದಾಗಿತ್ತು ಗುರುಬಿಯೋ ನಮಃ ಕಾರ್ಯಕ್ರಮದಲ್ಲಿ ಗುಣಾವತಿ ರಮೇಶ್ ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.